ಇವತ್ತಿನ ತರಗತಿ ಒಳಗಡೆ ನಾವು ತೌಲನಿಕ ಸಾರ್ವಜನಿಕ ಆಡಳಿತದ ಮಹತ್ವನ ನೋಡೋಣ. ತೌಲನಿಕ ಸಾರ್ವಜನಿಕ ಆಡಳಿತದ ಮಹತ್ವನ ಇವತ್ತಿನ ತರಗತಿಯಲ್ಲಿ ನೋಡೋಣ. ಓಕೆ, ತೌಲನಿಕ ಸಾರ್ವಜನಿಕ ಆಡಳಿತದ ಮಹತ್ವನ ಇವತ್ತಿನ ತರಗತಿಯಲ್ಲಿ ನೋಡೋಣ. ನೋಡ್ರಿ, ನೌಕರಶಾಹಿಯ ಮೇಲೆ ನೌಕರಶಾಹಿಯ ಮೇಲೆ ತುಲನಾತ್ಮಕ ಅಧ್ಯಯನಕ್ಕೆ ಮುಖ್ಯ ಕೊಡುಗೆಯನ್ನು ನೀಡತಕ್ಕಂಥದ್ದು. ನೌಕರಶಾಹಿಯ ಮೇಲೆ ನೌಕರಶಾಹಿಯ ಮೇಲೆ ತುಲನಾತ್ಮಕ ಅಧ್ಯಯನಕ್ಕೆ ಮುಖ್ಯ ಕೊಡುಗೆಯನ್ನು ನೀಡತಕ್ಕಂಥ ಚಿಂತಕರು ನಾವು ನೋಡ್ತಾ ಹೋದ್ವಿ ಅಂದ್ರ, ಮೊದಲನೇದಾಗಿ ಮಾರ್ಕ್ ಬರ್ಗರ್ ಅವರು, ಆಲ್ಫ್ರೆಡ್ ಡೈಮಂಡ್ ಅವರು, ಫೆರೆಲ್ ಹೆಡಿ ಅವರು, ರಾಬರ್ಟ್ ಫ್ರೆಸ್ತಸ್ ಅವರು, ಮೈಕಲ್ ಕ್ರೋಜಿಯರ್ ಅವರು. ಮೈಕಲ್ ಕ್ರೋಜಿಯರ್ ನೆನ್ಪಿಟ್ಕೋರಿ. ಮಾರ್ಗೋ ಬರ್ಗರ್ ಅವರು, ಆಲ್ಫ್ರೆಡ್ ಡೈಮಂಡ್ ಅವರು, ಫೆರೆಲ್ ಹೆಡಿ ಅವರು, ರಾಬರ್ಟ್ ಫ್ರೆಸ್ತಸ್ ಅವರು ಮತ್ತು ಮೈಕಲ್ ಕ್ರೋಜಿಯರ್ ಅವರು, ಇವರೆಲ್ಲರೂ ಕೂಡ ಏನ್ ಮಾಡ್ತಾರಂದ್ರ ನೌಕರಶಾಹಿಯ ಮೇಲೆ ತುಲನಾತ್ಮಕವಾದ ಅಧ್ಯಯನಕ್ಕೆ ಮುಖ್ಯ ಕೊಡುಗೆಯನ್ನ ಕೊಟ್ಟವರು. ಓಕೆ, ನಿರ್ದಿಷ್ಟ ಆಡಳಿತಾತ್ಮಕ ಸಮಸ್ಯೆಗಳನ್ನ ಹಾಗೂ ಪದ್ಧತಿಗಳನ್ನ ಅಧ್ಯಯನ ಮಾಡಿ ಆಡಳಿತದ ಸಾಮಾನ್ಯ ತತ್ವಗಳನ್ನ ಹಾಗೂ ಪರಭಾವನೆಗಳನ್ನ ರೂಪಿಸಲು ತೌಲನಿಕ ಸಾರ್ವಜನಿಕ ಆಡಳಿತದ ಅಧ್ಯಯನವು ಸಹಕಾರಿಯಾಗಿದೆ. ಮೊದಲೇ ಇಂಪಾರ್ಟೆನ್ಸ್ ಕಂಪ್ಯಾರಿಟಿವ್ ಪಾಲಿಟಿಕ್ಸ್ ನ ಮೊದಲೇ ಇಂಪಾರ್ಟೆಂಟ್ ಏನು ಅಂತಂದಾಗ, ನಿರ್ದಿಷ್ಟ ಆಡಳಿತಾತ್ಮಕ ಸಮಸ್ಯೆಗಳನ್ನ ಹಾಗೂ ಪದ್ಧತಿಗಳನ್ನ ಅಧ್ಯಯನ ಮಾಡಿ ಆಡಳಿತದ ಸಾಮಾನ್ಯ ತತ್ವಗಳನ್ನ ಹಾಗೂ ಪರಿಭಾವನೆಗಳನ್ನ ರೂಪಿಸಲಿಕ್ಕೆ ತೌಲನಿಕ ಸಾರ್ವಜನಿಕ ಆಡಳಿತದ ಅಧ್ಯಯನ ಇದೆಯಲ್ಲ, ಇದು ಬಹಳಷ್ಟು ಸಹಕಾರಿಯಾಗಿದೆ. ನೆಕ್ಸ್ಟ್, ವಿಭಿನ್ನ ಸಂಸ್ಕೃತಿಗಳ ಮತ್ತು ವಿಭಿನ್ನ ರಾಷ್ಟ್ರಗಳ ಆಡಳಿತಾತ್ಮಕ ವ್ಯವಸ್ಥೆಗಳ ಹೋಲಿಕೆ. ವಿಭಿನ್ನ ಸಂಸ್ಕೃತಿಗಳ ಹಾಗೂ ವಿಭಿನ್ನ ರಾಷ್ಟ್ರಗಳ ಆಡಳಿತಾತ್ಮಕ ವ್ಯವಸ್ಥೆಗಳ ಹೋಲಿಕೆ ಹಾಗೂ ವ್ಯತ್ಯಾಸಗಳಿಗೆ ಕಾರಣವಾಗಿರುವಂತಹ ಅಂಶಗಳನ್ನ ವಿಶ್ಲೇಷಿಸಲು ಈ ತೌಲನಿಕ ಸಾರ್ವಜನಿಕ ಆಡಳಿತದ ಅಧ್ಯಯನ ಏನಾಗಿದ್ರೆ ಸಹಕಾರಿಯಾಗಿದೆ. ನೆಕ್ಸ್ಟ್, ವಿವಿಧ ದೇಶಗಳು ಅನುಸರಿಸುವಂತಹ ಆಡಳಿತಾತ್ಮಕ ಕಾರ್ಯಾಚರಣೆ ವಿಧಾನಗಳನ್ನ ತಿಳಿದುಕೊಂಡು ನಮ್ಮ ಆಡಳಿತ ಪದ್ಧತಿಗೆ ಸರಿಹೋಗುವ ಕಾರ್ಯಾಚರಣೆಯನ್ನು ಅಳವಡಿಸ್ಕೊಳ್ಬಹುದು. ಏನ್ರಿ, ಮೊದಲನೇದಾಗಿ ನಿರ್ದಿಷ್ಟ ಆಡಳಿತಾತ್ಮಕ ಸಮಸ್ಯೆಗಳನ್ನ ಹಾಗೂ ಪದ್ಧತಿಗಳನ್ನ ಅಧ್ಯಯನ ಮಾಡಿ ಆಡಳಿತದ ಸಾಮಾನ್ಯ ತತ್ವಗಳನ್ನ ಹಾಗೂ ಪರಿಭಾವನೆಗಳನ್ನ ರೂಪಿಸಲಿಕ್ಕೆ ತೌಲನಿಕ ಸಾರ್ವಜನಿಕ ಆಡಳಿತ ಅಧ್ಯಯನ ಸಹಕಾರಿಯಾಗಿದೆ ಅನ್ನುವಂಥದ್ದು. ಎರಡನೇದು, ವಿಭಿನ್ನ ಸಂಸ್ಕೃತಿಗಳ ಮತ್ತು ವಿಭಿನ್ನ ರಾಷ್ಟ್ರಗಳ ಆಡಳಿತಾತ್ಮಕ ವ್ಯವಸ್ಥೆಗಳ ಹೋಲಿಕೆ ಹಾಗೂ ವ್ಯತ್ಯಾಸಗಳಿಗೆ ಕಾರಣವಾಗಿರುವಂತಹ ಅಂಶಗಳನ್ನ ವಿಶ್ಲೇಷಿಸಲಿಕ್ಕೆ ಈ ತೌಲನಿಕ ಸಾರ್ವಜನಿಕ ಆಡಳಿತದ ಅಧ್ಯಯನ ಇಂಪಾರ್ಟೆಂಟ್ ಆಗಿರುವಂತದ್ದು. ನೆಕ್ಸ್ಟ್, ವಿವಿಧ ದೇಶಗಳು ಅನುಸರಿಸುವಂತಹ ಆಡಳಿತಾತ್ಮಕ ಕಾರ್ಯಾಚರಣೆ ವಿಧಾನಗಳನ್ನ ತಿಳಿದುಕೊಂಡು ನಮ್ಮ ಆಡಳಿತದ ಪದ್ಧತಿಗೆ ಸರಿ ಹೋಗುವಂತಹ ಕಾರ್ಯಾಚರಣೆ ಅಳವಡಿಸ್ಕೊಳ್ಳೋದಕ್ಕೆ ಕೂಡ ಏನೈತಂದ್ರ ಈ ತೌಲನಿಕ ಸಾರ್ವಜನಿಕ ಆಡಳಿತ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅಂತ ಹೇಳಿ ಗಮನಿಸಬಹುದು. ಬಹಳ ಇಂಪಾರ್ಟೆಂಟ್ ಆಗಿರುವಂತದ್ದು ನೆಕ್ಸ್ಟ್ ಬರುವಂತದ್ದು ಯಾವ್ದಂದಾಗ ತೌಲನಿಕ ಸಾರ್ವಜನಿಕ ಆಡಳಿತದ ಮಾದರಿಗಳು ಅಂತ ಹೇಳಿ. ಓಕೆ, ತೌಲನಿಕ ಸಾರ್ವಜನಿಕ ಆಡಳಿತದ ಮಾದರಿಗಳು ಯಾವ ಮಾದರಿಗಳನ್ನ ನಾವಿಲ್ಲಿ ಕಾಣ್ತಾ ಇದ್ದೀವಿ ಅಂತ ನೋಡ್ತಾ ಹೋದಾಗ, ಮೊದಲನೇದಾಗಿ ಬರುವಂತದ್ದು ಯಾವ್ದಂದಾಗ ಆಡಳಿತಶಾಹಿ ಮಾದರಿ. ಈ ಆಡಳಿತಶಾಹಿ ಮಾದರಿಯನ್ನ ಮ್ಯಾಕ್ಸ್ ವೆಬರ್ ಅವ್ರು ಏನ್ ಮಾಡ್ತಾರಂದ್ರ ತಮ್ಮ ತರ್ಕಬದ್ಧ ವ್ಯವಸ್ಥೆಯ ಅಧಿಕಾರಶಾಹಿ ಪರಿಭಾವನೆಯಿಂದ ಬೆಳೆಸಿದ್ದಾರೆ. ತೌಲನಿಕ ಸಾರ್ವಜನಿಕ ಆಡಳಿತದ ಮಾದರಿಯೊಳಗಡೆ ಬರುವಂತಹ ಆಡಳಿತಶಾಹಿ ಮಾದರಿ ಅಂತಕ್ಕಂತ ಒಂದು ಪರಿಭಾವನೆಯನ್ನ ಏನ್ ಮಾಡ್ತಾರ್ರಿ ಮ್ಯಾಕ್ಸ್ ವೆಬರ್ ಅವರು ತಮ್ಮ ತರ್ಕಬದ್ಧ ವ್ಯವಸ್ಥೆಯ ಅಧಿಕಾರಶಾಹಿ ಪರಿಭಾವನೆಯಿಂದ ಏನ್ ಮಾಡಿದ್ದಾರೆ, ಬೆಳೆಸಿದ್ದಾರೆ ಅಂತ ಹೇಳಿ. ನೆಕ್ಸ್ಟ್, ತುಲನಾತ್ಮಕ ಸಾರ್ವಜನಿಕ ಆಡಳಿತದ ಅಧ್ಯಯನದಲ್ಲಿ ಅನುಸರಿಸಿರುವ ಎಲ್ಲಾ ಮಾದರಿಗಳಲ್ಲಿ ವೆಬರ್ನ ಅಧಿಕಾರಶಾಹಿ ಮಾದರಿಯು ಅತ್ಯಂತ ಪ್ರಭಾವಯುತ ಹಾಗೂ ಹೆಚ್ಚು ಉಪಯುಕ್ತವಾದದ್ದಾಗಿದೆ. ಓಕೆ, ತುಲನಾತ್ಮಕ ಸಾರ್ವಜನಿಕ ಆಡಳಿತದ ಅಧ್ಯಯನದಲ್ಲಿ ಅನುಸರಿಸಿರುವಂತಹ ಎಲ್ಲಾ ಮಾದರಿಯೊಳಗಡೆ ಮ್ಯಾಕ್ಸ್ ವೆಬರ್ ಅವರ ಅಧಿಕಾರಶಾಹಿ ಮಾದರಿ ಐತಲ್ಲ ಅಥವಾ ಆಡಳಿತಶಾಹಿ ಮಾದರಿ ಐತಲ್ಲ, ಇದು ಅತ್ಯಂತ ಪ್ರಭಾವಯುತ ಹಾಗೂ ಹೆಚ್ಚು ಉಪಯುಕ್ತವಾಗಿರುವಂತದ್ದು. ನೀವು ನೆನಪಿಟ್ಕೋಬೇಕಾಗಿರ್ತಕ್ಕಂಥದ್ದು ಯಾವ್ದಂದ್ರ ಆಡಳಿತಶಾಹಿ ಮಾದರಿಯನ್ನ ಯಾರು ಬೆಳೆಸಿರ್ತಕ್ಕಂಥವ್ರು ಅಂತಂದಾಗ ಮ್ಯಾಕ್ಸ್ ವೆಬರ್ ಅವರು.
ಮ್ಯಾಕ್ಸ್ ವೆಬರ್. ಓಕೆ. ನೆಕ್ಸ್ಟ್ ಬರುವಂತದ್ದು ಇಂಪಾರ್ಟೆಂಟ್ ಆಗಿರುವಂತಹ ಮಾದರಿ ಯಾವುದು? ಪರಿಸರ ಮಾದರಿ. ಪರಿಸರ ಮಾದರಿ, ಎನ್ವಿರಾನ್ಮೆಂಟ್ ಮೆಥಡ್ ಅಂತ ಹೇಳಿ. ಈ ಪರಿಸರ ಮಾದರಿಯು ಆಡಳಿತ ವ್ಯವಸ್ಥೆ ಹಾಗೂ ಪರಿಸರ ನಡುವಿನ ಪಾರಸ್ಪರಿಕ ಕ್ರಿಯೆ ಅಥವಾ ಪ್ರಭಾವವನ್ನ ಕುರಿತು ಪರಿಶೀಲಿಸುತ್ತದೆ. ಈ ಪರಿಸರ ಮಾದರಿ ಐತಲ್ಲ, ಇದು ಏನ್ ಮಾಡ್ತದೆ? ಈ ಪರಿಸರ ಮಾದರಿಯು ಆಡಳಿತ ವ್ಯವಸ್ಥೆ ಹಾಗೂ ಪರಿಸರ ನಡುವಿನ ಪಾರಸ್ಪರಿಕ ಕ್ರಿಯೆ ಅಥವಾ ಪ್ರಭಾವವನ್ನ ಕುರಿತು ಏನ್ ಮಾಡ್ತದೆ? ಪರಿಶೀಲಿಸುತ್ತದೆ. ಈ ಸಾರ್ವಜನಿಕ ಆಡಳಿತದ ಅಧ್ಯಯನದಲ್ಲಿ ಪರಿಸರ ವಿಧಾನವನ್ನ ಅಳವಡಿಸಿದವರು ಅಂತ ಹೇಳಿದ್ರು. ಈ ಸಾರ್ವಜನಿಕ ಆಡಳಿತದ ಅಧ್ಯಯನದಲ್ಲಿ ಪರಿಸರದ ವಿಧಾನವನ್ನ ಅಳವಡಿಸೋರು ಅಂತ ಹೇಳಿದ್ರ ಯಾರು ಅಂತ ನೋಡ್ತಾ ಹೋದಾಗ ಜೆ ಎಂ ಗಾಸ್ ಅವರು. ಜೆ ಎಂ ಗಾಸ್ ಅವರು, ರಾಬರ್ಟ್ ಎ ದಾಲ್ ರವರು. ರಾಬರ್ಟ್ ಎ ದಾಲ್ ಅವರು. ನೆಕ್ಸ್ಟ್ ರೋಸ್ಕೋ ಮಾರ್ಟಿನ್ ಅವರು. ರೋಸ್ಕೋ ಮಾರ್ಟಿನ್ ಅವರು. ಅವರಾದ ನಂತರ ಎಫ್ ಡಬ್ಲ್ಯೂ ರಿಕ್ಸ್ ಅವರು. ಎಫ್ ಡಬ್ಲ್ಯೂ ರಿಕ್ಸ್ ಅವರು. ನೆನ್ಪಿಟ್ಕೋರಿ, ಸಾರ್ವಜನಿಕ ಆಡಳಿತದ ಅಧ್ಯಯನದಲ್ಲಿ ಪರಿಸರ ವಿಧಾನವನ್ನ ಅಳವಡಿಸಿದವರು ಅಂತ ಹೇಳಿದ್ರ ಜೆ ಎಂ ಗಾಸ್ ಅವರು, ರಾಬರ್ಟ್ ಎ ದಾಲ್ ಅವರು, ರೋಸ್ಕೋ ಮಾರ್ಟಿನ್ ಅವರು ಮತ್ತು ಎಫ್ ಡಬ್ಲ್ಯೂ ರಿಕ್ಸ್ ಅವರು. ಎಲ್ಲರೂ ಕೂಡ ಏನ್ ಮಾಡ್ತಾರಂದ್ರ ಸಾರ್ವಜನಿಕ ಆಡಳಿತದ ಅಧ್ಯಯನದಲ್ಲಿ ಪರಿಸರದ ವಿಧಾನವನ್ನ, ಓಕೆ, ಪರಿಸರದ ವಿಧಾನವನ್ನ ಅಳವಡಿಸತಕ್ಕಂಥವ್ರು. ಓಕೆ. ನೆಕ್ಸ್ಟ್ ಬರತಕ್ಕಂಥದ್ದು ಯಾವುದಂದಾಗ ಸಾರ್ವಜನಿಕ ಆಡಳಿತದ ಅಧ್ಯಯನಕ್ಕೆ ಪರಿಸರ ದೃಷ್ಟಿಕೋನದ ಪ್ರತಿಪಾದಕರು ಯಾರು? ಸಾರ್ವಜನಿಕ ಆಡಳಿತದ ಅಧ್ಯಯನಕ್ಕೆ ಈ ಪರಿಸರದ ದೃಷ್ಟಿಕೋನದ ಪ್ರತಿಪಾದಕರು ಯಾರು ಅಂತಂದಾಗ ಎಫ್ ಡಬ್ಲ್ಯೂ ರಿಕ್ಸ್ ಅವರು. ಓಕೆ. ಈ ಎಫ್ ಡಬ್ಲ್ಯೂ ರಿಕ್ಸ್ ಅವರು ಏನ್ ಮಾಡ್ತಾರಂದ್ರ ಸಾರ್ವಜನಿಕ ಆಡಳಿತದ ಅಧ್ಯಯನಕ್ಕೆ ಪರಿಸರದ ದೃಷ್ಟಿಕೋನವನ್ನ ಏನ್ ಮಾಡ್ಯಾರಂದ್ರ ಪ್ರತಿಪಾದನೆ ಮಾಡಿದ್ದಾರೆ. ಪ್ರತಿಪಾದನೆ ಮಾಡಿರ್ತಕ್ಕಂಥವ್ರು. ಓಕೆ. ನೆಕ್ಸ್ಟ್ ಬಹಳ ಇಂಪಾರ್ಟೆಂಟ್ ಆಗಿರುವಂತದ್ದು ಇಲ್ಲಿ ಒಂದು ಗ್ರಂಥ ಬರ್ತದೆ. ಒಂದು ಪ್ರಮುಖವಾದಂತ ಗ್ರಂಥ ಬರ್ತದೆ. ನೆನಪಿಟ್ಕೋರಿ, ರಿಗ್ಸ್ ಅವರು. ರಿಗ್ಸ್ ಅವರು ಏನ್ ಮಾಡ್ತಾರೆ? 1961ರಲ್ಲಿ, ಈ ವರ್ಷಗಳು ಕೂಡ ಬಹಳ ಇಂಪಾರ್ಟೆಂಟ್ ಪರೀಕ್ಷೆ ಒಳಗಡೆ. ಪುಸ್ತಕ ರಚನೆ ಮಾಡಿದವರು ಯಾರು? ರಚನೆ ಮಾಡಿದಂತ ವರ್ಷ. ಈ ಮೂರು ನಿಮ್ಗೆ ಗೊತ್ತಿರಬೇಕು. ಓಕೆ. ರಿಗ್ಸ್ ರವರು 1961ರಲ್ಲಿ ಸಾರ್ವಜನಿಕ ಆಡಳಿತದ ಪರಿಸರ, ದ ಇಕಾಲಜಿ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ನೋಡ್ರಿ, ರಿಗ್ಸ್ ಅವರು 1961ರಲ್ಲಿ ಪ್ರಕಟಿಸಿರುವಂತಹ ಸಾರ್ವಜನಿಕ ಆಡಳಿತದ ಪರಿಸರ, ದ ಇಕಾಲಜಿ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಎನ್ನುವಂತಹ ತಮ್ಮ ಗ್ರಂಥದಲ್ಲಿ ಸಾರ್ವಜನಿಕ ಆಡಳಿತ ಮತ್ತು ಅದರ ಬಾಹ್ಯ ಪರಿಸರದ ನಡುವಿರುವಂತಹ ಪಾರಸ್ಪರಿಕ ಕ್ರಿಯೆಯನ್ನ ವಿಶ್ಲೇಷಿಸಿದ್ದಾರೆ. ಏನ್ ಮಾಡ್ತಾರೆ? ಸಾರ್ವಜನಿಕ ಆಡಳಿತ ಮತ್ತು ಅದರ ಬಾಹ್ಯ ಪರಿಸರದ ನಡುವಿರ್ತಕ್ಕಂಥ ಪಾರಸ್ಪರಿಕ ಕ್ರಿಯೆಯನ್ನು ಏನ್ ಮಾಡ್ತಾರೆ ಅಂದ್ರ ವಿಶ್ಲೇಷಿಸಿದ್ದಾರೆ. ಇದ್ರ ಒಳಗಡೆ, ಕೃತಿ ಒಳಗಡೆ, ಯಾವ ಕೃತಿ ಒಳಗಡೆ? 1961ರೊಳಗೆ ರಚನೆ ಆಗಿರ್ತಕ್ಕಂಥ ಸಾರ್ವಜನಿಕ ಆಡಳಿತದ ಪರಿಸರ, ದ ಇಕಾಲಜಿ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅನ್ನುವಂಥ ಗ್ರಂಥದೊಳಗಡೆ ಏನ್ ಮಾಡ್ತಾರೆ? ಸಾರ್ವಜನಿಕ ಆಡಳಿತ ಮತ್ತು ಅದರ ಬಾಹ್ಯ ಪರಿಸರದ ನಡುವೆ ಇರ್ತಕ್ಕಂಥ ಪಾರಸ್ಪರಿಕ ಕ್ರಿಯೆಯನ್ನ ಏನ್ ಮಾಡ್ತಾರೋ ವಿಶ್ಲೇಷಣೆಯನ್ನ ಮಾಡ್ತಾರೆ. ನೆಕ್ಸ್ಟ್, ಅವರು ರಚನಾತ್ಮಕ ಕಾರ್ಯಾತ್ಮಕ ವಿಧಾನವನ್ನ ಬಳಸಿ ಆಡಳಿತಾತ್ಮಕ ಪದ್ಧತಿಯನ್ನ ವಿವರಿಸಿದ್ದಾರೆ. ಇವ್ರು ಏನ್ ಮಾಡ್ತಾರ ಅಂದ್ರ ರಿಗ್ಸ್ ಅವರು ರಚನಾತ್ಮಕ ಮತ್ತು ಕಾರ್ಯಾತ್ಮಕ ವಿಧಾನವನ್ನ ಬಳಸಿ ಏನ್ ಮಾಡ್ತಾರೋ ಆಡಳಿತಾತ್ಮಕ ಪದ್ಧತಿಯನ್ನ ಏನ್ ಮಾಡ್ತಾರೆ? ಬೆಳೆಸುವಂತ ಕೆಲಸವನ್ನ ಮಾಡ್ತಾರೆ. ವೆರಿ ಇಂಪಾರ್ಟೆಂಟ್. ಈಗ ನಾವು ನೆಕ್ಸ್ಟ್ ಚಾಪ್ಟರ್ಗೆ ಮೂವ್ ಆನ್ ಆಗೋಣ. ವೆರಿ ಇಂಪಾರ್ಟೆಂಟ್ ಆಗಿರುವಂತ ಚಾಪ್ಟರ್ ಇದು. ಯಾವ್ದು ಅಂದಾಗ ತೀರ್ಮಾನ ಕೈಗೊಳ್ಳುವಿಕೆ. ಓಕೆ. ತೀರ್ಮಾನ ಕೈಗೊಳ್ಳುವಿಕೆ ಅಥವಾ ಇದನ್ನ ಡಿಸಿಷನ್ ಮೇಕಿಂಗ್ ಅಂತ ಹೇಳಿ ಕರಿತೀವಿ. ತೀರ್ಮಾನ ಕೈಗೊಳ್ಳುವಿಕೆ ಅಥವಾ ಡಿಸಿಷನ್ ಮೇಕಿಂಗ್ ಅಥವಾ ನಿರ್ಣಯ ಕೈಗೊಳ್ಳುವಿಕೆ. ಈ ತೀರ್ಮಾನ ಕೈಗೊಳ್ಳುವಿಕೆಯು ಆಧುನಿಕ ಆಡಳಿತದ ಹೃದಯ ಎಂದು ಹೇಳಲಾಗಿದೆ. ಈ ತೀರ್ಮಾನ ಕೈಗೊಳ್ಳುವಿಕೆಯನ್ನು ಏನಂತ ಕರೀತಾರೆ? ಆಧುನಿಕ ಆಡಳಿತದ ಹೃದಯ ಎಂದು ಕರೆಯುತ್ತಾರೆ. ಆಧುನಿಕ ಆಡಳಿತದ ಹೃದಯ ಎಂದು ಕರೆಯುತ್ತಾರೆ. ಕೂಪ್ ಲ್ಯಾಂಡ್ ಅಂತಕ್ಕಂಥವ್ರು ಹೇಳ್ತಾರ್ರಿ. ಕೂಪ್ ಲ್ಯಾಂಡ್ ಅಂತಕ್ಕಂಥವ್ರು ಹೇಳ್ತಾರೆ, ಆಡಳಿತವೇ ಒಂದು ನಿರ್ಣಯ ಕೈಗೊಳ್ಳುವ ಪ್ರಕ್ರಿಯೆಯಾಗಿದೆ. ನೆನಪಿಟ್ಕೋರಿ, ವೆರಿ ಇಂಪಾರ್ಟೆಂಟ್. ಕೂಪ್ ಲ್ಯಾಂಡ್ ಅವ್ರು ಹೇಳ್ತಾರೆ, ಆಡಳಿತವೇ ಒಂದು ನಿರ್ಣಯ ಕೈಗೊಳ್ಳುವಂತಹ ಪ್ರಕ್ರಿಯೆಯಾಗಿದೆ ಅಂತ ಹೇಳ್ತಾರೆ. ಓಕೆ. ಹಾಗಾದ್ರೆ ಈ ತೀರ್ಮಾನ ಕೈಗೊಳ್ಳುವಿಕೆ ಅಥವಾ ನಿರ್ಣಯ ಕೈಗೊಳ್ಳುವಿಕೆ ಅಂದ್ರೆ ಏನು ಅಂತ ನೋಡ್ತಾ ಹೋದಾಗ, ನಿರ್ಣಯ ಕೈಗೊಳ್ಳುವುದೆಂದರೆ ಸಮಸ್ಯೆಗೆ ಪರಿಹಾರ ಕಂಡು ಹಿಡಿಯಲು ಅನೇಕ ಮಾರ್ಗಗಳಿರುವಾಗ, ಸಮಸ್ಯೆಗೆ ಪರಿಹಾರ ಕಂಡು ಹಿಡಿಯಲು ಅನೇಕ ಮಾರ್ಗಗಳಿರುವಾಗ ಯಾವುದಾದರೂ ಒಂದು
ಯಾವುದಾದರೂ ಒಂದು ಸೂಕ್ತ ಮಾರ್ಗವನ್ನ ಅನುಸರಿಸಿ ಉಳಿದ ಮಾರ್ಗಗಳನ್ನ ಕೈ ಬಿಡುವುದೇ ಆಗಿದೆ. ಓಕೆ. ನಿರ್ಣಯ ಕೈಗೊಳ್ಳುವುದಂದ್ರೆ ಏನ್ರಿ? ಸಮಸ್ಯೆಗೆ ಪರಿಹಾರವನ್ನ ಕಂಡುಹಿಡಿಯಲಿಕ್ಕೆ ಅನೇಕ ಮಾರ್ಗಗಳಿರುವಾಗ, ಸಮಸ್ಯೆಗೆ ಪರಿಹಾರ ಕಂಡುಹಿಡಿಯೋದಕ್ಕೆ ಅನೇಕ ಮಾರ್ಗಗಳಿರುವಾಗ ಯಾವುದಾದರೂ ಒಂದು ಸೂಕ್ತ ಮಾರ್ಗವನ್ನ ಅನುಸರಿಸಿ, ಯಾವುದಾದರೂ ಒಂದು ಸೂಕ್ತ ಮಾರ್ಗವನ್ನ ಅನುಸರಿಸಿ ಉಳಿದ ಮಾರ್ಗವನ್ನ ಕೈ ಬಿಡುವುದೇ ಆಗಿದೆ ಅಂತ ಹೇಳಿ ಹೇಳ್ತಾರೆ. ನೆಕ್ಸ್ಟ್ ಬ್ರಾಸರ್ ಅವರ ಪ್ರಕಾರ, ಬ್ರಾಸರ್ ಅವರ ಪ್ರಕಾರ ನಿರ್ಣಯ ಕೈಗೊಳ್ಳುವುದೆಂದರೆ, ನಿರ್ಣಯ ಕೈಗೊಳ್ಳುವುದೆಂದರೆ ಅನೇಕ ಪರಿಹಾರ ಮಾರ್ಗಗಳಿರುವಾಗ, ಅನೇಕ ಪರಿಹಾರ ಮಾರ್ಗಗಳಿರುವಾಗ ಒಂದು ವಿಶಿಷ್ಟ ಮಾರ್ಗವನ್ನ ಆಯ್ಕೆ ಮಾಡಿಕೊಳ್ಳುವ ಪ್ರಕ್ರಿಯೆಯಾಗಿದೆ. ಓಕೆ, ನೆನ್ಪಿಟ್ಕೋರಿ. ಬ್ರಾಸರ್ ಅವರ ಪ್ರಕಾರ ನಿರ್ಣಯ ಕೈಗೊಳ್ಳೋದಂದ್ರೆ ಏನ್ರಿ? ಅನೇಕ ಮಾರ್ಗಗಳಿರುವಾಗ, ಅನೇಕ ಮಾರ್ಗಗಳಿರುವಾಗ ಒಂದು ವಿಶಿಷ್ಟ ಮಾರ್ಗವನ್ನ ಆಯ್ಕೆ ಮಾಡ್ಕೊಳ್ತಕ್ಕಂತ ಪ್ರಕ್ರಿಯೆ ಏನಂತ ಕರಿತೀವಿ ನಾವು? ನಿರ್ಣಯ ಅಂತ ಕರಿತೀವಿ ಅಂತ ಹೇಳಿ ಬ್ರಾಸರ್ ಅವ್ರು ಹೇಳ್ತಾರೆ. ಹಂಗಾದ ಬಾರ್ಬರ್ ಅವ್ರು ಏನ್ ಹೇಳ್ತಾರೆ? ಬಾರ್ಬರ್ ಅವ್ರು ಏನ್ ಹೇಳ್ತಾರೆ ಅಂತಂದಾಗ, ನಿರ್ಣಯ ಕೈಗೊಳ್ಳುವುದು ಒಂದು ರಾಷ್ಟ್ರೀಯ ಮಟ್ಟದ ವಿಸ್ತೃತವಾದ ವಿಧಾನವಾಗಿದೆ. ನಿರ್ಣಯ ಕೈಗೊಳ್ಳುವುದು ಒಂದು ರಾಷ್ಟ್ರೀಯ ಮಟ್ಟದ ವಿಸ್ತೃತವಾದ ವಿಧಾನವಾಗಿದೆ. ಸೈಮನ್ ಅವ್ರ ಪ್ರಕಾರ, ಸೈಮನ್ ಅವ್ರ ಪ್ರಕಾರ ನಿರ್ಣಯ ಕೈಗೊಳ್ಳುವುದು ಒಂದು ಬೌದ್ಧಿಕ ವಿಧಾನವಾಗಿದೆ. ನಿರ್ಣಯ ಕೈಗೊಳ್ಳುವುದು ಒಂದು ಬೌದ್ಧಿಕ ವಿಧಾನವಾಗಿದೆ. ಸೈಮನ್ ಹೇಳ್ತಾರೆ. ಸೈಮನ್ ಅವ್ರು ಏನ್ ಹೇಳ್ತಾರೆ? ನಿರ್ಣಯ ಕೈಗೊಳ್ತಕ್ಕಂಥದ್ದು ಒಂದು ಬೌದ್ಧಿಕ ವಿಧಾನವಾಗಿದೆ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಚೆಸ್ಟರ್ ಬರ್ನಾರ್ಡ್ ಅವ್ರು ಹೇಳ್ತಾರೆ, ಚೆಸ್ಟರ್ ಬರ್ನಾರ್ಡ್ ಅವ್ರು ಹೇಳ್ತಾರೆ, ನಿರ್ಣಯ ಅಥವಾ ನಿರ್ಧಾರ ಕೈಗೊಳ್ಳುವ ವಿಧಾನದಲ್ಲಿರುವ ಆಯ್ಕೆಯನ್ನ ಸೀಮಿತಗೊಳಿಸುವ ತಂತ್ರಗಾರಿಕೆಯೇ ನಿರ್ಧಾರ ಕೈಗೊಳ್ಳುವಿಕೆಯ ಪ್ರಕ್ರಿಯೆ ಅಂತ ಹೇಳ್ತಾರೆ. ಚೆಸ್ಟರ್ ಬರ್ನಾರ್ಡ್ ಏನ್ ಹೇಳ್ತಾರೆ? ನಿರ್ಣಯ ಅಥವಾ ನಿರ್ಧಾರ ಕೈಗೊಳ್ಳುವ ವಿಧಾನದಲ್ಲಿರುವ ಆಯ್ಕೆಯನ್ನ ಏನ್ ಮಾಡಿದ್ರಿ? ಸೀಮಿತಗೊಳಿಸುವಂತಹ ತಂತ್ರಗಾರಿಕೆಗೆ ನಿರ್ಧಾರ ಕೈಗೊಳ್ಳುವಿಕೆಯ ಪ್ರಕ್ರಿಯೆ ಅಂತ ಹೇಳಿ ಕರೀತಾರೆ. ನಿರ್ಧಾರ ಕೈಗೊಳ್ಳುವಿಕೆಯ ಪ್ರಕ್ರಿಯೆ ಅಂತ ಹೇಳಿ ಕರೆಯುತ್ತಾರೆ. ಓಕೆ. ಸೆಕ್ಲೆರ್ ಹಡ್ಸನ್ ಅವರ ಪ್ರಕಾರ, ಸೆಕ್ಲೆರ್ ಹೆಡ್ಸನ್ ಅವರ ಪ್ರಕಾರ ಸರ್ಕಾರದಲ್ಲಿ ನಿರ್ಣಯ ಕೈಗೊಳ್ಳುವ ಪ್ರಕ್ರಿಯೆಯು ಬಹುರೂಪಿ ಚಟುವಟಿಕೆಯಿಂದ ಕೂಡಿದೆ. ಸೆಕ್ಲೆರ್ ಅವರ ಪ್ರಕಾರ, ಸೆಕ್ಲೆರ್ ಹಡ್ಸನ್ ಅವರ ಪ್ರಕಾರ ಸರ್ಕಾರದಲ್ಲಿ ನಿರ್ಣಯ ಕೈಗೊಳ್ಳುವಂತಹ ಪ್ರಕ್ರಿಯೆ ಇದೆಯಲ್ಲ, ಅದು ಬಹುರೂಪಿ ಚಟುವಟಿಕೆಯಿಂದ ಕೂಡಿದೆ ಅಂತ ಹೇಳ್ತಾರೆ. ಹಂಗಾದ್ರ ನಿರ್ಣಯ ಕೈಗೊಳ್ಳುವಿಕೆಯ ಡಿಸಿಷನ್ ಮೇಕಿಂಗ್ ನ ಲಕ್ಷಣಗಳು ಯಾವುವು? ಲಕ್ಷಣಗಳು, ನಿರ್ಧಾರ ಕೈಗೊಳ್ಳುವಿಕೆಯ ಲಕ್ಷಣಗಳು ಯಾವುವು ಅಂತ ನೋಡ್ತಾ ಹೋಗೋಣ. ಓಕೆ, ಮೊದಲನೇ ಲಕ್ಷಣ ಏನು ಅಂತಂದಾಗ, ತೀರ್ಮಾನ ಕೈಗೊಳ್ಳುವುದು ಆಯ್ಕೆಯ ಪ್ರಕ್ರಿಯೆಯಾಗಿದೆ. ತೀರ್ಮಾನ ಕೈಗೊಳ್ಳುವುದು ಆಯ್ಕೆಯ ಪ್ರಕ್ರಿಯೆಯಾಗಿದೆ ಮತ್ತು ಯೋಗ್ಯವಾದ ಮಾರ್ಗದ ಆಯ್ಕೆಯು ಅದರ ಗುರಿಯಾಗಿದೆ. ಯಾಕೆ ನಾವು ಡಿಸಿಷನ್ ಮೇಕಿಂಗ್ ಮಾಡ್ತೀವಿ, ತೀರ್ಮಾನ ತೆಗೆದುಕೊಳ್ತೀವಿ ಅಂತಂದಾಗ, ಈ ತೀರ್ಮಾನ ಕೈಗೊಳ್ತಕ್ಕಂಥದ್ದು ಒಂದು ಆಯ್ಕೆಯ ಪ್ರಕ್ರಿಯೆಯಾಗಿದ್ದು ಯೋಗ್ಯವಾದ ಮಾರ್ಗದ ಆಯ್ಕೆ ಏನೈತಲ್ಲ ಅದರ ಗುರಿಯಾಗಿದೆ. ನೆಕ್ಸ್ಟ್, ನಿರ್ಣಯವು ವ್ಯವಸ್ಥೆಯ ಧ್ಯೇಯಗಳನ್ನ ಸಾಧಿಸುವ ಗುರಿಯನ್ನ ಹೊಂದಿರುತ್ತದೆ. ನಿರ್ಣಯ ಏನೈತಿ? ವ್ಯವಸ್ಥೆಯ ಧ್ಯೇಯಗಳನ್ನ ಸಾಧಿಸುವಂತಹ ಒಂದು ಧ್ಯೇಯ ಇರ್ತೈತ್ರಿ ವ್ಯವಸ್ಥೆ ಒಳಗಡೆ. ಆ ಧ್ಯೇಯವನ್ನ ಸಾಧಿಸುವಂತಹ ಗುರಿಯನ್ನ ಏನ್ ಮಾಡೈತೆ ಅಂದ್ರ ಈ ನಿರ್ಣಯ ಅಥವಾ ತೀರ್ಮಾನ ಅಂತಕ್ಕಂಥದ್ದು ಹೊಂದಿರ್ತದೆ. ನೆಕ್ಸ್ಟ್, ಮಾಹಿತಿಯ ಆಧಾರದ ಮೇಲೆ, ಮಾಹಿತಿಯ ಆಧಾರದ ಮೇಲೆ ಲಭ್ಯವಿರುವ ಪರ್ಯಾಯ ಮಾರ್ಗಗಳನ್ನ ಮೌಲ್ಯೀಕರಿಸುವುದು. ಮಾಹಿತಿಯ ಆಧಾರದ ಮೇಲೆ ಲಭ್ಯವಿರುವ ಪರ್ಯಾಯ ಮಾರ್ಗಗಳನ್ನ ಮೌಲ್ಯೀಕರಿಸುವುದು ನಿರ್ಣಯ ಕೈಗೊಳ್ಳುವ ಕ್ರಿಯೆಯಾಗಿದೆ. ನೆನಪಿಟ್ಕೋರಿ, ಮಾಹಿತಿಯ ಆಧಾರದ ಮೇಲೆ ಲಭ್ಯ ಇರುವಂತಹ ಎಲ್ಲಾ ಪರ್ಯಾಯ ಮಾರ್ಗಗಳನ್ನ ಮೌಲ್ಯೀಕರಣ ಮಾಡ್ತಕ್ಕಂಥದ್ದು ಈ ನಿರ್ಣಯ ಕೈಗೊಳ್ತಕ್ಕಂಥ ಒಂದು ಕ್ರಿಯೆಯಾಗಿದೆ. ನೆಕ್ಸ್ಟ್, ತೀರ್ಮಾನ ಕೈಗೊಳ್ಳುವುದು, ತೀರ್ಮಾನ ಕೈಗೊಳ್ಳುವುದು ಮಾನಸಿಕ ಕ್ರಿಯೆಯಾಗಿದೆ. ಮಾನಸಿಕ ಕ್ರಿಯೆಯಾಗಿದೆ, ಏಕೆಂದರೆ ಪರ್ಯಾಲೋಚನೆ ಚಿಂತನೆಯ ನಂತರವೇ ಅಂತಿಮ ಆಯ್ಕೆಯನ್ನ ಮಾಡಲಾಗ್ತದೆ. ಓಕೆ, ತೀರ್ಮಾನ ಕೈಗೊಳ್ತಕ್ಕಂಥದ್ದು ಒಂದು ಮಾನಸಿಕ ಕ್ರಿಯೆಯಾಗಿದೆ. ಯಾಕಂತ ಹೇಳಿದ್ರ ಪರ್ಯಾಲೋಚನೆ ಚಿಂತನೆಯ ನಂತರವೇ ಏನ್ ಮಾಡ್ತಾರಂದ್ರ ಅಂತಿಮ ಆಯ್ಕೆಯನ್ನ ಮಾಡಲಾಗ್ತದೆ. ನೆಕ್ಸ್ಟ್, ನಿರ್ಣಯ ಕೈಗೊಳ್ಳುವುದು ವಿವೇಚನೆಯಿಂದ ಕೂಡಿರುತ್ತದೆ. ನಿರ್ಣಯ ಕೈಗೊಳ್ತಕ್ಕಂಥದ್ದು ಏನಾಗ್ತದಂದ್ರ ವಿವೇಚನೆಯಿಂದ ಕೂಡಿರುತ್ತದೆ. ಯಾಕಂತ ಹೇಳಿದ್ರ ನಿರ್ಣಯದ ಮೂಲಕ ಸೌಖ್ಯವನ್ನ ಉತ್ತಮಪಡಿಸಬಹುದು.
ನಿರ್ಣಯ ಕೈಗೊಳ್ತಕ್ಕಂಥದ್ದು ಏನಾಗ್ತೈತ್ರಿ, ವಿವೇಚನೆಯಿಂದ ಕೂಡಿರ್ತದೆ. ಏಕೆಂದರೆ ನಿರ್ಣಯದ ಮೂಲಕ ಏನ್ ಮಾಡ್ಬೋದ್ರಿ, ಸೌಖ್ಯವನ್ನ ಉತ್ತಮಪಡಿಸಬಹುದು ಉತ್ತಮಪಡಿಸಬಹುದು ಅಂತ ಹೇಳಿ. ನೆಕ್ಸ್ಟ್, ಇನ್ನು ತೀರ್ಮಾನ ತೆಗೆದುಕೊಳ್ಳುವ ಅಥವಾ ತೀರ್ಮಾನ ಕೈಗೊಳ್ಳುವ ಹಂತಗಳು ಅಥವಾ ವಿಧಾನಗಳು, ಯಾವ ಯಾವ ವಿಧಾನಗಳ ಮೂಲಕ ತೀರ್ಮಾನವನ್ನ ಕೈಗೊಳ್ತೀವಿ, ಯಾವ ಯಾವ ಹಂತಗಳ ಮೂಲಕ ತೀರ್ಮಾನವನ್ನ ತೆಗೆದುಕೊಳ್ತೀವಿ ಅಂತ ನೋಡ್ತಾ ಹೋಗೋಣ. ಮೊದಲನೆಯದಾಗಿ ಟೆರ್ರಿ ಎಂಬುವವರು ಟೆರ್ರಿ ಎಂಬುವರು ನಿರ್ಣಯ ಕೈಗೊಳ್ಳುವ ವಿಧಾನಗಳನ್ನ ಈ ಕೆಳಗಿನಂತೆ ತಿಳಿಸಿದ್ದಾರೆ. ಟೆರ್ರಿ ಅವರು ನಿರ್ಣಯ ಕೈಗೊಳ್ತಕ್ಕಂತಹ ವಿಧಾನವನ್ನ ಏನ್ ಮಾಡಿದ್ರೆ ಈ ಕೆಳಗಿನಂತೆ ತಿಳಿಸಿದ್ದಾರೆ. ಏನನ್ನ ತಿಳಿಸಿಕೊಟ್ಟಿದ್ದಾರೆ ನೋಡ್ತಾ ಹೋಗೋಣ. ಮೊದಲನೇದಾಗಿ ಸಮಸ್ಯೆಯನ್ನ ಗುರುತಿಸುವುದು. ಮೊದಲನೇದಾಗಿ ಏನ್ರಿ, ಸಮಸ್ಯೆಯನ್ನ ಗುರುತಿಸ್ತಕ್ಕಂಥದ್ದು. ಎರಡನೇದು ಸಮಸ್ಯೆಯ ಹಿನ್ನೆಲೆ ಬಗ್ಗೆ ಮಾಹಿತಿಯನ್ನ ಪಡೆಯುವುದು. ಒಂದನೇದೇನ್ರಿ, ಸಮಸ್ಯೆಯನ್ನ ಗುರುತಿಸುವುದು. ಎರಡನೇದು ಸಮಸ್ಯೆಯ ಹಿನ್ನೆಲೆಯ ಬಗ್ಗೆ ಮಾಹಿತಿಯನ್ನ ಪಡೆಯುವುದು. ಮೂರನೇದು ಸಮಸ್ಯೆಯ ಪರಿಹಾರಕ್ಕೆ ಅತ್ಯುತ್ತಮ ಮಾರ್ಗ ಎನಿಸಿರುವುದನ್ನ ಗುರುತಿಸುವುದು. ಸಮಸ್ಯೆಯ ಪರಿಹಾರಕ್ಕೆ ಅತ್ಯುತ್ತಮ ಮಾರ್ಗ ಎನಿಸ್ತಕ್ಕಂಥದ್ದನ್ನ ಏನ್ ಮಾಡಿದ್ರಿ, ಗುರುತಿಸುವುದು. ನಾಲ್ಕನೇದು ಸೂಚನೆಯನ್ನ ಅಥವಾ ಪ್ರಸ್ತಾಪವನ್ನ ಪರೀಕ್ಷಿಸಬಹುದು. ಸೂಚನೆಯನ್ನ ಅಥವಾ ಪ್ರಸ್ತಾಪವನ್ನ ಏನ್ ಮಾಡಬಹುದ್ರಿ, ಪರೀಕ್ಷಿಸಬಹುದು. ಐದನೇದಾಗಿ ನಿರ್ಣಯ ನಿರೂಪಣೆ ಮತ್ತು ಕಾರ್ಯಾಚರಣೆ. ಏನ್ರಿ, ನಿರ್ಣಯ ನಿರೂಪಣೆ ಮತ್ತು ಕಾರ್ಯಾಚರಣೆ ಅಂತ ಹೇಳಿ. ಓಕೆ. ಆರನೇದು ಪರಿಶೀಲಿಸುವುದು. ನೆನಪಿಟ್ಕೋರಿ, ತೀರ್ಮಾನ ಕೈಗೊಳ್ಳುವ ವಿಧಾನಗಳು ಟೆರ್ರಿ ಅಂತಕ್ಕಂಥವ್ರು ಈ ಕೆಳಗಿನಂತೆ ತಿಳಿಸ್ತಾರೆ. ತೀರ್ಮಾನ ಕೈಗೊಳ್ಳುವಂತ ವಿಧಾನಗಳನ್ನ ಹಂತಗಳನ್ನ ಒಂದನೇದಾಗಿ ಸಮಸ್ಯೆನ ಗುರುತಿಸೋದು. ಎರಡನೇದಾಗಿ ಸಮಸ್ಯೆ ಹಿನ್ನೆಲೆ ಬಗ್ಗೆ ಮಾಹಿತಿಯನ್ನ ಪಡೆಯೋದು. ಮೂರನೇದಾಗಿ ಸಮಸ್ಯೆ ಪರಿಹಾರಕ್ಕೆ ಅತ್ಯುತ್ತಮ ಎನಿಸುವಂತಹ ಮಾರ್ಗವನ್ನ ಗುರುತಿಸೋದು. ನಾಲ್ಕನೇದಾಗಿ ಸೂಚನೆಯನ್ನ ಅಥವಾ ಪ್ರಸ್ತಾಪವನ್ನ ಪರೀಕ್ಷಿಸ್ತಕ್ಕಂಥದ್ದು. ಐದನೇದಾಗಿ ನಿರ್ಣಯ ನಿರೂಪಣೆ ಮತ್ತು ಕಾರ್ಯಾಚರಣೆ ಮಾಡ್ತಕ್ಕಂಥದ್ದು. ಆರನೇದಾಗಿ ನಿರ್ಣಯವನ್ನ ಪರಿಶೀಲನೆ ಮಾಡ್ತಕ್ಕಂಥದ್ದು. ಇವೆಲ್ಲವೂ ಕೂಡ ಏನಂದ್ರೆ ತೀರ್ಮಾನ ಕೈಗೊಳ್ಳುವಂತಹ ವಿಧಾನಗಳು ಅಥವಾ ಹಂತಗಳಾಗಿದ್ದಾವೆ ಅಂತ ಹೇಳಿ. ಓಕೆ. ನೆಕ್ಸ್ಟ್, 1901 ಜಾನ್ ಡೇವೇರ್ ಅವರು ಗುರುತಿಸುವಂತ ನಿರ್ಣಯ ಕೈಗೊಳ್ಳುವ 3 ಹಂತಗಳು. 1901ರಲ್ಲಿ ಜಾನ್ ಡೇವೇರ್ ಅವರು ಗುರುತಿಸಿರುವಂತಹ ನಿರ್ಣಯ ಕೈಗೊಳ್ಳುವಂತ 3 ಹಂತಗಳು ಯಾವ್ಯಾವು ಅಂತಂದಾಗ, ಮೊದಲನೇದು ಏನು ಸಮಸ್ಯೆ, ವಾಟ್ ಈಸ್ ಪ್ರಾಬ್ಲಮ್. ಎರಡನೇದು ಬದಲಿ ವಿಧಾನಗಳು ಯಾವುವು, ವಾಟ್ ಆರ್ ದ ಅಲ್ಟರ್ನೇಟಿವ್ಸ್. ನೆಕ್ಸ್ಟ್, ಯಾವ ಬದಲಿ ವಿಧಾನ ಅಥವಾ ವಸ್ತು ಉತ್ತಮ ಅಂತ ಹೇಳಿ. ನೋಡ್ರಿ, 1901 ಜಾನ್ ಡೇವೇರ್ ಅವ್ರು ಏನ್ ಮಾಡ್ತಾರೆ, ನಿರ್ಣಯ ಕೈಗೊಳ್ಳುವಂತ 3 ಹಂತಗಳನ್ನ ತಿಳಿಸ್ತಾರೆ. ಅದರಲ್ಲಿ ಯಾವ 3 ಹಂತಗಳು ಅಂತಂದಾಗ, ಮೊದಲನೇದೇನು, ಏನು ಸಮಸ್ಯೆ ಅಂತ ಹೇಳಿ ಗುರುತಿಸು, ವಾಟ್ ಈಸ್ ದ ಪ್ರಾಬ್ಲಮ್ ಅಂತ ಹೇಳಿ. ಎರಡನೇದು ಬದಲಿ ವಿಧಾನಗಳ ಯಾವುವು, ವಾಟ್ ಆರ್ ದ ಅಲ್ಟರ್ನೇಟಿವ್ಸ್, ಪರ್ಯಾಯಗಳು ಏನಿದಾವೆ ಇದಕ್ಕೆ ಅಂತ ಹೇಳಿ. ಮೂರನೇದು ಯಾವ ಬದಲಿ ವಿಧಾನ ಅಥವಾ ವಸ್ತು ಉತ್ತಮ. ಮೂರನೇದೇನ್ರಿ, ಯಾವ ಬದಲಿ ವಿಧಾನ ಅಥವಾ ವಸ್ತು ಉತ್ತಮ ಅಂತ ಹೇಳಿ. ವಿಚ್ ಅಲ್ಟರ್ನೇಟಿವ್ಸ್ ಈಸ್ ದ ಬೆಸ್ಟ್ ಅಂತ ಹೇಳಿ, ಯಾವ ಆಯ್ಕೆ ವಿಧಾನ, ಪರ್ಯಾಯ ಆಯ್ಕೆ ವಿಧಾನ ಒಳ್ಳೆಯದು ಅಂತಕ್ಕಂಥದ್ದು ಅಂತ ಹೇಳಿ 1901 ಜಾನ್ ಡೇವೇರ್ ಅವ್ರು ಏನ್ ಮಾಡ್ತಾರೆ ಅಂದ್ರ ನಿರ್ಣಯ ಕೈಗೊಳ್ಳುವಂತ 3 ಹಂತಗಳನ್ನ ಗುರುತಿಸ್ತಾರೆ. ಓಕೆ. ಈ ನೆಕ್ಸ್ಟ್ ಬರುವಂತದ್ದು ಯಾವ್ದಂದ್ರ ನಿರ್ಧಾರ ಕೈಗೊಳ್ಳುವಂತ ಬಗೆಗಳು ಯಾವ ಬಗೆಗಳು ಅಂತಂದಾಗ, ಒಂದನೇದಾಗಿ ಪೂರ್ವ ನಿರ್ಧರಿತ ಮತ್ತು ಪೂರ್ವ ನಿರ್ಧರಿತವಲ್ಲದ ನಿರ್ಧಾರಗಳು. ಒಂದನೇದು ಪೂರ್ವ ನಿರ್ಧರಿತ ಮತ್ತು ಪೂರ್ವ ನಿರ್ಧರಿತವಲ್ಲದ ನಿರ್ಧಾರಗಳು. ಎರಡನೇದು ವಿಶಿಷ್ಟ ಹಾಗೂ ಅದ್ವಿತೀಯ ನಿರ್ಧಾರಗಳು. ಎರಡನೇದಾಗಿ ವಿಶಿಷ್ಟ ಮತ್ತು ಅದ್ವಿತೀಯ ನಿರ್ಧಾರಗಳು. ಮೂರನೇದು ಸಂಘಟಿತ ಮತ್ತು ಅಸಂಘಟಿತ ನಿರ್ಧಾರಗಳು. ನೋಡ್ರಿ, ನಿರ್ಧಾರ ಕೈಗೊಳ್ಳುವಂತ ಬಗೆಗಳು ಅಂದಾಗ ಮೊದಲನೇದಾಗಿ ಪೂರ್ವ ನಿರ್ಧರಿತ ಮತ್ತು ಪೂರ್ವ ನಿರ್ಧರಿತವಲ್ಲದ ನಿರ್ಧಾರಗಳು. ಎರಡನೇದಾಗಿ ವಿಶಿಷ್ಟ ಹಾಗೂ ಅದ್ವಿತೀಯ ನಿರ್ಧಾರಗಳು. ಮೂರನೇದಾಗಿ ಸಂಘಟಿತ ಮತ್ತು ಅಸಂಘಟಿತ ನಿರ್ಧಾರಗಳು ಅಂತ ಹೇಳಿ 3 ರೀತಿಯ ನಿರ್ಧಾರಗಳನ್ನ ಏನ್ ಮಾಡ್ತೀವಿ, ನಾವು ಗುರುತಿಸ್ತೀವಿ. ಓಕೆ. ನೆಕ್ಸ್ಟ್, ಪೀಟರ್ ಡ್ರಕ್ಕರ್ ಅವರ ಒಂದು ಪ್ರಸಿದ್ಧ ಕೃತಿ ಇದೆ. ಅದು ಯಾವುದು ಅಂದಾಗ ದ ಪ್ರಾಕ್ಟೀಸ್ ಆಫ್ ಮ್ಯಾನೇಜ್ಮೆಂಟ್. ಪೀಟರ್ ಡ್ರಕ್ಕರ್ ಅವರ ಪ್ರಸಿದ್ಧ ಕೃತಿ ಯಾವುದು, ದ ಪ್ರಾಕ್ಟೀಸ್ ಆಫ್ ಮ್ಯಾನೇಜ್ಮೆಂಟ್. ಇವರ ತಮ್ಮ ದ ಪ್ರಾಕ್ಟೀಸ್ ಆಫ್ ಮ್ಯಾನೇಜ್ಮೆಂಟ್ ಅಂತಕ್ಕಂಥ ಕೃತಿ ಒಳಗಡೆ ಸೈಮನ್ ಅವ್ರು ಹೇಳ್ತಕ್ಕಂಥ ಯಾವುದು
ಪೂರ್ವಯೋಜಿತ ಮತ್ತು ಪೂರ್ವಯೋಜಿತವಲ್ಲದ ನಿರ್ಧಾರಗಳನ್ನ ವಿಶಿಷ್ಟ ಹಾಗೂ ಅದ್ವಿತೀಯ ನಿರ್ಧಾರಗಳು ಅಂತ ಹೇಳಿದ್ದಾರೆ. ಪೀಟರ್ ಡ್ರಕ್ಕರ್ ಅವ್ರು ಏನ್ ಮಾಡ್ತಾರೆ, ತಮ್ಮ ಪ್ರಾಕ್ಟೀಸ್ ಆಫ್ ಮ್ಯಾನೇಜ್ಮೆಂಟ್ ಎನ್ನುವಂತ ಕೃತಿ ಒಳಗಡೆ ಸೈಮನ್ ಅವ್ರು ಹೇಳಿರ್ತಕ್ಕಂತ ಪೂರ್ವ ನಿಯೋಜಿತ ಮತ್ತು ಪೂರ್ವ ಯೋಜಿತವಲ್ಲದ ನಿರ್ಧಾರಗಳನ್ನ ವಿಶಿಷ್ಟ ಹಾಗೂ ಅದ್ವಿತೀಯ ನಿರ್ಧಾರಗಳು ಅಂತ ಹೇಳಿದ್ದಾರೆ. ಓಕೆ, ನೆಕ್ಸ್ಟ್ ಚೆಸ್ಟರ್ ಬರ್ನಾರ್ಡ್ ಅವರು ಹೇಳ್ತಾರೆ. ಚೆಸ್ಟರ್ ಬರ್ನಾರ್ಡ್ ಅವ್ರ ಪ್ರಕಾರ ಸಂಘಟಿತ ನಿರ್ಧಾರಗಳಲ್ಲಿ ನಾವು ಅಧಿಕಾರದ ಸಾಮರ್ಥ್ಯವನ್ನ ಹಾಗೂ ಅಧಿಕಾರದ ವ್ಯಾಪ್ತಿಯನ್ನ ಗುರುತಿಸುತ್ತೇವೆ. ಚೆಸ್ಟರ್ ಬರ್ನಾರ್ಡ್ ಅವ್ರ ಪ್ರಕಾರ ಸಂಘಟಿತ ನಿರ್ಧಾರಗಳಲ್ಲಿ ನಾವು ಅಧಿಕಾರದ ಸಾಮರ್ಥ್ಯವನ್ನ ಹಾಗೂ ಅಧಿಕಾರದ ವ್ಯಾಪ್ತಿಯನ್ನ ಗುರುತಿಸುತ್ತೇವೆ. ಆದರೆ ವೈಯಕ್ತಿಕ ನಿರ್ಧಾರದಲ್ಲಿ ನಾವು ನಿರ್ಧಾರ ಕೈಗೊಳ್ಳುವ ವ್ಯಕ್ತಿಯ ವೈಯಕ್ತಿಕ ಸಾಮರ್ಥ್ಯವನ್ನು ಕಾಣ್ತೇವೆ ಅಂತ ಹೇಳ್ತಾರೆ. ಚೆಸ್ಟರ್ ಬರ್ನಾರ್ಡ್ ಅವ್ರಿಗೆ ಏನಂತ ಹೇಳಿದ್ರೆ, ಸಂಘಟಿತ ನಿರ್ಧಾರಗಳಲ್ಲಿ ನಾವು ಅಧಿಕಾರದ ಸಾಮರ್ಥ್ಯವನ್ನ ಹಾಗೂ ಅಧಿಕಾರದ ವ್ಯಾಪ್ತಿಯನ್ನ ಗುರುತಿಸ್ತೇವೆ. ಆದರೆ ವೈಯಕ್ತಿಕ ನಿರ್ಧಾರದಲ್ಲಿ ನಾವು ನಿರ್ಧಾರ ಕೈಗೊಳ್ತಕ್ಕಂಥ ವ್ಯಕ್ತಿಯ ವೈಯಕ್ತಿಕ ಸಾಮರ್ಥ್ಯವನ್ನ ಕಾಣ್ತೇವೆ ಅಂತ ಹೇಳಿ ಚೆಸ್ಟರ್ ಬರ್ನಾರ್ಡ್ ಅವರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ. ನೆಕ್ಸ್ಟ್ ಬರುವಂತದ್ದು ನಿರ್ಧಾರ ಕೈಗೊಳ್ಳುವಲ್ಲಿ ಎದುರಾಗುವ ಸಮಸ್ಯೆಗಳು. ಒಂದನೇದು ದೀರ್ಘ ಕಾರ್ಯವಿಧಾನ. ಈ ನಿರ್ಧಾರ ಕೈಗೊಳ್ತಕ್ಕಂಥ ಪ್ರಕ್ರಿಯೆ ಅಂತಲೇ ಇದು ಒಂದು ದೀರ್ಘ ಕಾರ್ಯವಿಧಾನ ಅಂತ ಹೇಳಿ. ಎರಡನೇದು ಯಾವ ಸಮಸ್ಯೆಯನ್ನ ಮೊದಲು ಪರಿಹರಿಸಬೇಕು, ಮೊದಲು ಪರಿಹರಿಸಬೇಕು ಅಂತಕ್ಕಂಥದ್ದು ಈ ಸಮಸ್ಯೆ. ಮೂರನೇದು ತೀರ್ಮಾನ ಕೈಗೊಳ್ಳುವಲ್ಲಿ ಪಕ್ಷಪಾತ ಅಥವಾ ಪೂರ್ವಾಗ್ರಹ ಸಮಸ್ಯೆ ಅಂತ ಹೇಳಿ. ಓಕೆ, ನೆನಪಿಟ್ಕೋರಿ, ನಿರ್ಧಾರ ಕೈಗೊಳ್ಳುವಲ್ಲಿ ಎದುರಾಗ್ತಕ್ಕಂಥ ಸಮಸ್ಯೆಗಳು ತಂದಾಗ ಒಂದನೇದು ದೀರ್ಘ ಕಾರ್ಯವಿಧಾನ. ಈ ನಿರ್ಧಾರ ಕೈಗೊಳ್ತಕ್ಕಂಥದ್ದು ಒಂದು ದೀರ್ಘವಾದಂತಹ ಕಾರ್ಯವಿಧಾನ. ಏನಾದ್ರು ಯಾವ ಸಮಸ್ಯೆಯನ್ನ ಮೊದಲು ಪರಿಹರಿಸ್ಬೇಕಂತ ಹೇಳಿ. ಮೂರನೇದು ತೀರ್ಮಾನ ಕೈಗೊಳ್ಳುವಲ್ಲಿ ಪಕ್ಷಪಾತ ಅಥವಾ ಪೂರ್ವಾಗ್ರಹ ಸಮಸ್ಯೆ ಅಂತ ನಾವ್ ಏನ್ ಮಾಡ್ತೀವಿ, ಕಾಣ್ತೀವಿ. ಇನ್ನೆಷ್ಟು ಹರ್ಬರ್ಟ್ ಸೈಮನ್ ಅಂತ ಒಬ್ಬ ಚಿಂತಕರು ಬರ್ತಾರ್ರಿ. ನಿರ್ಧಾರ ಕೈಗೊಳ್ಳುವಿಕೆ ಅವ್ರ ಪಾತ್ರ ಬಹಳ ಪ್ರಮುಖ. ಈ ಹರ್ಬರ್ಟ್ ಸೈಮನ್ ಅಂತಕ್ಕಂಥ ಚಿಂತಕರು ಬರ್ತಾರ್ರಿ. ಇವರು ಅಮೆರಿಕಾದ ಒಬ್ಬ ಸುಪ್ರಸಿದ್ಧವಾಗಿರ್ತಕ್ಕಂಥ ರಾಜಕೀಯ ಮತ್ತು ಸಾಮಾಜಿಕ ವಿಜ್ಞಾನಿ. ಹರ್ಬರ್ಟ್ ಸೈಮನ್ ಅವ್ರು ಏನಿದಾರಲ್ಲ, ಇವರು ಅಮೆರಿಕಾದ ಸುಪ್ರಸಿದ್ಧ ರಾಜಕೀಯ ಮತ್ತು ಸಾಮಾಜಿಕ ವಿಜ್ಞಾನಿಯಾಗಿದ್ದಾರೆ. ಹಂಗಾದ್ರೆ ಈ ಹರ್ಬರ್ಟ್ ಸೈಮನ್ ಅವರ ಕೃತಿಗಳು ಯಾವುವು, ಹರ್ಬರ್ಟ್ ಸೈಮನ್ ಅವರ ಪ್ರಮುಖವಾದಂತಹ ಕೃತಿಗಳು ಯಾವುವು ಅಂತ ನಾವು ನೋಡ್ತಾ ಹೋದ್ರ, ಮೊದಲನೇದಾಗಿ ಆಡಳಿತಾತ್ಮಕ ವರ್ತನೆ ಅಂದ್ರೆ ಅಡ್ಮಿನಿಸ್ಟ್ರೇಟಿವ್ ಬಿಹೇವಿಯರ್ 1947, ವೆರಿ ಇಂಪಾರ್ಟೆಂಟ್. ಇದನ್ನ ಬಹಳ ಸಲ ಪರೀಕ್ಷೆ ಒಳಗಡೆ ಕೇಳಿದ್ದಾರೆ. ಓಕೆ, ಆಡಳಿತಾತ್ಮಕ ವರ್ತನೆ ಅಡ್ಮಿನಿಸ್ಟ್ರೇಟಿವ್ ಬಿಹೇವಿಯರ್ 1947 ಅನ್ನುವಂತ ಒಂದು ಕೃತಿಯನ್ನು ಏನ್ ಮಾಡ್ತಾರೆ, ಹರ್ಬರ್ಟ್ ಸೈಮನ್ ರಚಿಸ್ತಾರೆ. ಈ ಕೃತಿ 1978 ಒಳಗಡೆ ನೊಬೆಲ್ ಪ್ರಶಸ್ತಿಯನ್ನ ಪಡೆದೈತೆ ಅಂತ ಹೇಳ್ತಾರೆ, ಸಾಹಿತ್ಯಿಕ ನೊಬೆಲ್ ಪ್ರಶಸ್ತಿಯನ್ನ ಪಡೆದೈತೆ ಅಂತ ಹೇಳ್ತಾರೆ. ಇದಾದಂತ ಹರ್ಬರ್ಟ್ ಸೈಮನ್ ಅವರ ಪ್ರಮುಖವಾದಂತಹ ಕೃತಿ ನಿರ್ವಹಣಾ ನಿರ್ಣಯದ ನೂತನ ವಿಜ್ಞಾನ ಅಂತ ಹೇಳಿ. ನಿರ್ವಹಣಾ ನಿರ್ಣಯದ ನೂತನ ವಿಜ್ಞಾನ, ದ ನ್ಯೂ ಸೈನ್ಸ್ ಆಫ್ ಮ್ಯಾನೇಜ್ಮೆಂಟ್ ಡಿಸಿಷನ್ 1960. ನೆನ್ಪಿಟ್ಕೋರಿ, ನಿರ್ವಹಣಾ ನಿರ್ಣಯದ ನೂತನ ವಿಜ್ಞಾನ, ದ ನ್ಯೂ ಸೈನ್ಸ್ ಆಫ್ ಮ್ಯಾನೇಜ್ಮೆಂಟ್ ಡಿಸಿಷನ್ 1960 ಅಂತ ಹೇಳಿ ಒಂದು ಕೃತಿಯನ್ನ ರಚನೆ ಮಾಡ್ತಾರೆ. ಇದಾದ್ಮೇಲೆ ಮಾನವ ಸಮಸ್ಯೆಯ ಪರಿಹಾರ, ವುಮನ್ ಪ್ರಾಬ್ಲಮ್ ಸಾಲ್ವಿಂಗ್, ಮಾನವ ಸಮಸ್ಯೆಯ ಪರಿಹಾರ, ಮನುಷ್ಯರ ಸಮಸ್ಯೆಗಳ ಪರಿಹರಿಸುವಿಕೆ ಕುರಿತು ಒಂದು ಕೃತಿಯನ್ನ 1972 ಒಳಗಡೆ ಓಕೆ ಇದನ್ನ ರಚನೆ ಮಾಡ್ತಾರೆ. ನೆಕ್ಸ್ಟ್ ಹರ್ಬರ್ಟ್ ಸೈಮನ್ ಅವರ ಪ್ರಕಾರ ತೀರ್ಮಾನ ಕೈಗೊಳ್ಳುವುದು ಆಡಳಿತಾತ್ಮಕ ಕ್ರಿಯೆಯ ಜೀವಾಳವಾಗಿದೆ. ಡೈರೆಕ್ಟ್ ಕೇಳಬಹುದು ಕ್ವಶನ್ ನಿಮಗೆ. ತೀರ್ಮಾನ ಕೈಗೊಳ್ಳುವುದು ಆಡಳಿತಾತ್ಮಕ ಕ್ರಿಯೆಯ ಜೀವಾಳ ಎಂದು ಹೇಳಿದವರು ಯಾರು ಅಂತಂದಾಗ, ತೀರ್ಮಾನ ತೆಗೆದುಕೊಳ್ಳುವುದು ಆಡಳಿತಾತ್ಮಕ ಕ್ರಿಯೆಯ ಜೀವಾಳ ಅಂತ ಹೇಳಿದವರು ಹರ್ಬರ್ಟ್ ಸೈಮನ್ ಅವರು. ಹರ್ಬರ್ಟ್ ಸೈಮನ್ ಅವ್ರು ಹೇಳ್ತಾರೆ, ತೀರ್ಮಾನ ಕೈಗೊಳ್ಳುವ ಪ್ರಕ್ರಿಯೆಯು 3 ಹಂತಗಳನ್ನ ಒಳಗೊಂಡಿದೆ. ತೀರ್ಮಾನ ಕೈಗೊಳ್ಳುವಂತಹ ಪ್ರಕ್ರಿಯೆ ಇದೆಯಲ್ಲ, ಇದು 3 ಹಂತಗಳನ್ನ ಒಳಗೊಂಡಿದೆ ಅಂತ ಹೇಳ್ತಾರೆ. ಹಾಗಾದ್ರೆ ಯಾವ 3 ಹಂತಗಳು ತಂದಾಗ, ಮೊದಲನೆಯದಾಗಿ ಬೌದ್ಧಿಕ ಕ್ರಿಯೆ. ಇದು ತೀರ್ಮಾನ ಕೈಗೊಳ್ಳುವ ಸಂದರ್ಭ ಅಥವಾ ಪರಿಸ್ಥಿತಿಯನ್ನ ಗುರುತಿಸುವಂತಹ ಹಂತ.
ತೀರ್ಮಾನ ಕೈಗೊಳ್ಳುವಂತಹ ಸಂದರ್ಭ ಅಥವಾ ಪರಿಸ್ಥಿತಿಯನ್ನ ಗುರುತಿಸುವಂತಹ ಹಂತ ಒಂದನೇದು. ನೆಕ್ಸ್ಟ್ ಎರಡನೇದು ಯೋಜಿಸುವ ಕ್ರಿಯೆ. ಇದು ಎರಡನೇದಾಗಿ ಯೋಜಿಸುವ ಕ್ರಿಯೆ. ಇದು ಸಂಭವನೀಯ ಮಾರ್ಗಗಳನ್ನ ರೂಪಿಸುವ, ಅಭಿವೃದ್ಧಿಗೊಳಿಸುವ ಹಾಗೂ ವಿಶ್ಲೇಷಿಸುವ ಹಂತ. ನೆನಪಿಟ್ಕೋರಿ, ಹರ್ಬರ್ಟ್ ಸೈಮನ್ ಅವ್ರು ಏನ್ ಮಾಡ್ತಾರ್ರಿ, 3 ಹಂತಗಳನ್ನ ಕೊಡ್ತಾರೆ ತೀರ್ಮಾನ ಕೈಗೊಳ್ಳುವ ಪ್ರಕ್ರಿಯೆ ಒಳಗಡೆ. ಒಂದನೇ ಹಂತ ಬೌದ್ಧಿಕ ಕ್ರಿಯೆ ಅಂತ ಹೇಳಿ, ಇದು ತೀರ್ಮಾನ ಕೈಗೊಳ್ಳುವಂತಹ ಸಂದರ್ಭ ಅಥವಾ ಪರಿಸ್ಥಿತಿಯನ್ನು ಗುರುತಿಸುವಂತಹ ಹಂತ. ಎರಡನೇದಾಗಿ ಯೋಜಿಸುವ ಕ್ರಿಯೆ, ಇದು ಸಂಭವನೀಯ ಮಾರ್ಗಗಳನ್ನು ರೂಪಿಸುವಂತ, ಅಭಿವೃದ್ಧಿಗೊಳಿಸುವಂತ ಹಾಗೂ ವಿಶ್ಲೇಷಿಸುವಂತ ಹಂತ. ಮೂರನೇದಾಗಿ ಆಯ್ಕೆಯ ಕ್ರಿಯೆ. ಆಯ್ಕೆಯ ಕ್ರಿಯೆ ಇದು ಲಭ್ಯವಿರುವ ಆಯ್ಕೆಗಳಲ್ಲಿ ಯಾವುದಾದ್ರೂ ಒಂದು ನಿರ್ದಿಷ್ಟ ಮಾರ್ಗವನ್ನ ಆಯ್ಕೆ ಮಾಡುವಂತಹ ಹಂತ. ಲಭ್ಯವಿರುವ ಸಿಕ್ಕಾಪಟ್ಟೆ ಮಾರ್ಗಗಳದಾವ್ರಿ, ಅದ್ರೊಳಗಡೆ ಯಾವ್ದಾದ್ರು ಒಂದು ನಿರ್ದಿಷ್ಟ ಮಾರ್ಗವನ್ನ ಆಯ್ಕೆ ಮಾಡ್ತಕ್ಕಂಥ ಹಂತ, ಇದು ಆಯ್ಕೆಯ ಹಂತ ಅಂತ ಏನ್ ಮಾಡ್ತಾರೆ, ಹರ್ಬರ್ಟ್ ಸೈಮನ್ ಅವರು ತಿಳಿಸ್ಕೊಡ್ತಾರೆ. ನೆಕ್ಸ್ಟ್ ನಾವು ಮೂವ್ ಆನ್ ಆಗ್ತಕ್ಕಂಥದ್ದು ಯಾವುದು ವೆರಿ ಇಂಪಾರ್ಟೆಂಟ್ ಆಗಿರುವಂತ ಚಾಪ್ಟರ್ ಅಂತಂದಾಗ ಅಭಿವೃದ್ಧಿ ಆಡಳಿತ ಅಂತ ಹೇಳಿ. ಯಾವ್ದ್ರಿ? ಅಭಿವೃದ್ಧಿ ಆಡಳಿತ. ಹಂಗಾದ್ರೆ ಈ ಅಭಿವೃದ್ಧಿ ಆಡಳಿತದ ಅರ್ಥ ಮತ್ತು ವ್ಯಾಖ್ಯೆಯನ್ನ ನೋಡ್ತಾ ಹೋಗೋಣ. ಓಕೆ, ಅಭಿವೃದ್ಧಿ ಚಟುವಟಿಕೆಗಳಿಗೆ ಸಂಬಂಧಿಸಿದಂತಹ ಆಡಳಿತವನ್ನ ಅಭಿವೃದ್ಧಿಯ ಆಡಳಿತ ಅಂತ ಕರಿತೈತಿ. ಸ್ನೇಹಿತರೆ, ಅಭಿವೃದ್ಧಿ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತ ಆಡಳಿತವನ್ನ ಅಭಿವೃದ್ಧಿ ಆಡಳಿತ ಅಂತ ಕರಿತಾ ಸಾಮಾಜಿಕ ಮತ್ತು ಆರ್ಥಿಕ ಬದಲಾವಣೆಗಳಿಗಾಗಿ ಅಭಿವೃದ್ಧಿಶೀಲ ರಾಷ್ಟ್ರಗಳು ಕೈಗೊಂಡಿರುವ ಅಭಿವೃದ್ಧಿ ಯೋಜನೆಗಳು, ನೀತಿಗಳು ಹಾಗೂ ಕಾರ್ಯಕ್ರಮಗಳಿಗೆ ಸಂಬಂಧಿಸಿದ ಆಡಳಿತವೇ ಅಭಿವೃದ್ಧಿ ಆಡಳಿತ. ನೆನಪಿಟ್ಕೋರಿ, ಸಾಮಾಜಿಕ ಮತ್ತು ಆರ್ಥಿಕ ಬದಲಾವಣೆಗಳಿಗಾಗಿ ಅಭಿವೃದ್ಧಿಶೀಲ ರಾಷ್ಟ್ರಗಳು ಕೈಗೊಂಡಿರುವಂತಹ ಅಭಿವೃದ್ಧಿ ಯೋಜನೆಗಳು, ನೀತಿಗಳು ಹಾಗೂ ಕಾರ್ಯಕ್ರಮಗಳಿಗೆ ಸಂಬಂಧಿಸಿದಂತ ಆಡಳಿತವೇ ಏನಾಗಿರ್ತದೆ, ಅಭಿವೃದ್ಧಿ ಆಡಳಿತವಾಗಿರ್ತದೆ. ಅಭಿವೃದ್ಧಿ ಆಡಳಿತ ಆಗಿರ್ತದೆ ಅಂತ ಹೇಳಿ ಹೇಳ್ತಾರೆ. ಓಕೆ, ಅಭಿವೃದ್ಧಿ ಆಡಳಿತ. ಮೆಂಟ್ಗೊಮೆರಿ ಅವರ ಪ್ರಕಾರ ನೋಡ್ರಿ, ಆರ್ಥಿಕ, ಕೃಷಿ, ಕೈಗಾರಿಕಾ ವಲಯಗಳಲ್ಲಿ ಮತ್ತು ಸಾಮಾಜಿಕ ಸೇವೆಗಳಲ್ಲಿ, ವಿಶೇಷವಾಗಿ ಆರೋಗ್ಯ ಮತ್ತು ಶಿಕ್ಷಣ ಕ್ಷೇತ್ರಗಳಲ್ಲಿ ಯೋಜನಾಬದ್ಧವಾದ ಬದಲಾವಣೆಯನ್ನು ಉಂಟು ಮಾಡುವ ಆಡಳಿತವೇ ಅಭಿವೃದ್ಧಿ ಆಡಳಿತ. ಮೆಂಟ್ಗೊಮೆರಿ ಅವರ ಪ್ರಕಾರ ಆರ್ಥಿಕ, ಕೃಷಿ, ಕೈಗಾರಿಕಾ ವಲಯಗಳಲ್ಲಿ ಮತ್ತು ಸಾಮಾಜಿಕ ಸೇವೆಗಳಲ್ಲಿ, ವಿಶೇಷವಾಗಿ ಆರೋಗ್ಯ ಮತ್ತು ಶಿಕ್ಷಣ ಕ್ಷೇತ್ರಗಳಲ್ಲಿ ಯೋಜನಾಬದ್ಧ ಬದಲಾವಣೆಯನ್ನ ಉಂಟು ಮಾಡುವಂತ ಆಡಳಿತವೇ ಏನಾಗಿದೆ, ಅಭಿವೃದ್ಧಿ ಆಡಳಿತವಾಗಿದೆ. ಅಭಿವೃದ್ಧಿ ಆಡಳಿತವಾಗಿದೆ ಅಂತ ಹೇಳಿ ಎಡ್ವರ್ಡ್ ವೀಡ್ನರ್ ಎನ್ನುವಂತವ್ರು ಹೇಳ್ತಾರೆ, ಅಭಿವೃದ್ಧಿ ಆಡಳಿತವು ಕಾರ್ಯಪರ ಮತ್ತು ಗುರಿಪರ ಆಡಳಿತವೆಂದು ವ್ಯಾಖ್ಯಾನಿಸಿದ್ದಾರೆ. ಅಭಿವೃದ್ಧಿ ಆಡಳಿತ ಏನಿರ್ತದೋ ಒಂದು ಕಾರ್ಯಪರವಾಗಿರುವಂತಹ ಮತ್ತು ಗುರಿಪರವಾಗಿರುವಂತಹ ಆಡಳಿತ ಅಂತ ಹೇಳಿ ಎಡ್ವರ್ಡ್ ವೀಡ್ನರ್ ಅವರು ಹೇಳ್ತಾರೆ. ನೆಕ್ಸ್ಟ್ FW ರಿಕ್ಸ್ ಅನ್ನುವಂಥವ್ರು ಹೇಳ್ತಾರೆ. FW ರಿಕ್ಸ್ ಅವ್ರು ಹೇಳ್ತಾರೆ, ಅಭಿವೃದ್ಧಿ ಗುರಿಗಳನ್ನ ಹೊಂದಿದ ಯೋಜನೆ ಮತ್ತು ಕಾರ್ಯಕ್ರಮಗಳನ್ನ ಅನುಷ್ಠಾನಕ್ಕೆ ತರುವ ಸಂಘಟಿತ ಪ್ರಯತ್ನಗಳೇ ಅಭಿವೃದ್ಧಿ ಆಡಳಿತವಾಗಿದೆ. FW ರಿಕ್ಸ್ ಅವರ ಪ್ರಕಾರ ಅಭಿವೃದ್ಧಿ ಗುರಿಗಳನ್ನ ಹೊಂದಿದ ಯೋಜನೆ ಮತ್ತು ಕಾರ್ಯಕ್ರಮಗಳನ್ನ ಅನುಷ್ಠಾನಕ್ಕೆ ತರುವ ಸಂಘಟಿತ ಪ್ರಯತ್ನಗಳು ಏನಾಗಿದ್ದಾವೆ, ಅಭಿವೃದ್ಧಿ ಆಡಳಿತವಾಗಿವೆ ಅಂತ ಹೇಳ್ತಾರೆ. ಜಾರ್ಜ್ ಗ್ಯಾಂಟ್ ಅವ್ರು ಹೇಳ್ತಾರೆ, ಅಭಿವೃದ್ಧಿ ಉದ್ದೇಶಗಳನ್ನ ಈಡೇರಿಸುವ ನೀತಿಗಳ, ಕಾರ್ಯಕ್ರಮಗಳ ಹಾಗೂ ಯೋಜನೆಗಳ ನಿರ್ವಹಣೆ ಅಭಿವೃದ್ಧಿ ಆಡಳಿತ. ಜಾರ್ಜ್ ಗ್ಯಾಂಟ್ ಅವ್ರ ಪ್ರಕಾರ ಏನ್ರಿ, ಅಭಿವೃದ್ಧಿ ಆಡಳಿತವೆಂದರೆ ಅಭಿವೃದ್ಧಿ ಉದ್ದೇಶಗಳನ್ನ ಈಡೇರಿಸುವಂತಹ ನೀತಿಗಳ, ಕಾರ್ಯಕ್ರಮಗಳ ಹಾಗೂ ಯೋಜನೆಗಳ ನಿರ್ವಹಣೆ ಏನಾಗಿದೆ, ಅಭಿವೃದ್ಧಿ ಆಡಳಿತವಾಗಿದೆ ಅಂತ. ಹಂಗಾದ್ರ ಅಭಿವೃದ್ಧಿ ಆಡಳಿತದ ಪ್ರಾಥಮಿಕ ಗುರಿಗಳೇನು? ಅಂತಂದಾಗ ಮೊದಲನೇದಾಗಿ ಆಧುನೀಕರಣ ದಿಕ್ಕಿನತ್ತ ಆರ್ಥಿಕ ಬೆಳವಣಿಗೆಯನ್ನು ಹೆಚ್ಚಿಸುವುದು. ಎರಡನೇದು ಸಾಮಾಜಿಕ ಪರಿವರ್ತನೆಯನ್ನ ಉಂಟು ಮಾಡುವುದು. ಮೂರನೇದು ಸಮಾಜದ ವಿವಿಧ ಗುಂಪುಗಳ ನಡುವೆ ಸಾಮಾಜಿಕ ಮತ್ತು ಆರ್ಥಿಕ ಸೌಲಭ್ಯಗಳನ್ನ ಸಮಾನವಾಗಿ ವಿತರಣೆ ಮಾಡುವುದರ ಮೂಲಕ ಸಾಮಾಜಿಕ ನ್ಯಾಯವನ್ನ ಒದಗಿಸುವುದು.
ಏನ್ರಿ, ಸಮಾಜದ ವಿವಿಧ ಗುಂಪುಗಳ ನಡುವೆ ಸಾಮಾಜಿಕ ಮತ್ತು ಆರ್ಥಿಕ ಸೌಲಭ್ಯಗಳನ್ನ ಸಮಾನವಾಗಿ ವಿತರಣೆ ಮಾಡುವುದರ ಮೂಲಕ ಏನ್ ನೋಡ್ರಿ, ಒಂದು ಸಾಮಾಜಿಕ ನ್ಯಾಯವನ್ನ ಒದಗಿಸುವಂತ ಕೆಲಸ ಮಾಡುದು. ನೆಕ್ಸ್ಟ್, ರಾಷ್ಟ್ರೀಯ ಪರಿಭಾವನೆಯನ್ನ ಬೆಳೆಸುವುದು. ರಾಷ್ಟ್ರೀಯ ಪರಿಭಾವನೆಯನ್ನ ಬೆಳೆಸುವುದು, ಆಡಳಿತವನ್ನ ನವೀಕರಣಗೊಳಿಸುವುದು. ನೆನಪಿಟ್ಕೋರಿ ಸ್ನೇಹಿತರೆ, ಅಭಿವೃದ್ಧಿ ಆಡಳಿತದ ಪ್ರಾಥಮಿಕ ಗುರಿಗಳು ಈ ಕೆಳಗಿನವುಗಳಲ್ಲಿ ಯಾವುದು ಅಭಿವೃದ್ಧಿ ಆಡಳಿತದ ಪ್ರಾಥಮಿಕ ಗುರಿಗಳಾಗಿವೆ? ಗುರುತಿಸಿರಿ. ಎರಡ್ ಕರೆಕ್ಟ್ ಕೊಡ್ತಾರೋ ಎರಡ್ ತಪ್ಪು ಕೊಡ್ತಾರೋ? ಎ ಮಾತ್ರ ಸರಿ, ಎ ಸರಿ, ಬಿ ತಪ್ಪು, ಎ ಬಿ ಸರಿ, ಈ ತರ ಪ್ರಶ್ನೆಗಳು ಬರ್ತಾವ. ಹಾಗಾಗಿ ಅಭಿವೃದ್ಧಿ ಆಡಳಿತದ ಪ್ರಾಥಮಿಕ ಗುರಿಗಳು ಅಂತಂದಾಗ, ಮೊದಲನೇದಾಗಿ ಆಧುನೀಕರಣ ದಿಕ್ಕಿನತ್ತ ಆರ್ಥಿಕ ಬೆಳವಣಿಗೆಯನ್ನು ಹೆಚ್ಚಿಸುವಂತದ್ದು. ಎರಡನೇದಾಗಿ ಸಾಮಾಜಿಕ ಪರಿವರ್ತನೆಯನ್ನು ಉಂಟು ಮಾಡ್ತಕ್ಕಂಥದ್ದು. ಮೂರನೇದು ಸಮಾಜದ ವಿವಿಧ ಗುಂಪುಗಳ ನಡುವೆ ಸಾಮಾಜಿಕ ಮತ್ತು ಆರ್ಥಿಕ ಸೌಲಭ್ಯಗಳನ್ನ ಸಮನಾಗಿ ವಿತರಣೆ ಮಾಡುವುದರ ಮೂಲಕ ಸಾಮಾಜಿಕ ನ್ಯಾಯವನ್ನು ಒದಗಿಸ್ತಕ್ಕಂಥದ್ದು. ನಾಲ್ಕನೇದು ರಾಷ್ಟ್ರೀಯ ಭಾವನೆಯನ್ನ ಬೆಳೆಸ್ತಕ್ಕಂಥದ್ದು, ಆಡಳಿತವನ್ನ ನವೀಕರಣಗೊಳಿಸ್ತಕ್ಕಂಥದ್ದು. ಇವೆಲ್ಲವೂ ಕೂಡ ಏನಾಗಿವೆ ಅಂದ್ರೆ ಅಭಿವೃದ್ಧಿ ಆಡಳಿತದ ಪ್ರಾಥಮಿಕವಾದಂತ ಗುರಿಗಳಾಗಿವೆ ಅಂತ ಹೇಳ್ತೀವಿ. ಹಂಗಾದ್ರ 1960 ಇಂದ ಈಚೆಗೆ ಅಭಿವೃದ್ಧಿ ಆಡಳಿತದ ಧ್ಯೇಯಗಳಲ್ಲಿ ಬದಲಾವಣೆಗಳಾಗ್ತಾ ಇದ್ದಾವೆ. 1960 ಈಚೆಗೆ ಏನಾಗೈತ್ರಿ, ಅಭಿವೃದ್ಧಿ ಆಡಳಿತದ ಧ್ಯೇಯದೊಳಗಡೆ ಏನಾಗತ್ತಾವ, ಕೆಲವೊಂದಿಷ್ಟು ಬದಲಾವಣೆಗಳಾಗತ್ತಾವು. ಏನು ಬದಲಾವಣೆಗಳಾಗ್ತಾ ಇದ್ದಾವೆ ಅಂತ ನಾವು ನೋಡ್ತಾ ಹೋದಾಗ, ಮೊದಲನೇದಾಗಿ ಹೆಚ್ಚು ಶಿಕ್ಷಣಕ್ಕೆ ಅವಕಾಶ ಸಿಗ್ತಾ ಇದೆ. ಹೆಚ್ಚು ಶಿಕ್ಷಣಕ್ಕೆ ಏನಾಗತ್ತೈತ್ರಿ, ಅವಕಾಶ ಸಿಗ್ತಾ ಇದೆ. ಎರಡನೇದಾಗಿ ಸಾರ್ವಜನಿಕ ಆರೋಗ್ಯದ ರಕ್ಷಣೆ ಆಗ್ತಾ ಇದೆ. ಮೂರನೇದಾಗಿ ಪರಿಸರದ ಮಾಲಿನ್ಯದ ನಿಯಂತ್ರಣ ಆಗ್ತಾ ಇದೆ. ನಾಲ್ಕನೇದಾಗಿ ನೈಸರ್ಗಿಕ ಸಂಪನ್ಮೂಲಗಳ ಸಂರಕ್ಷಣೆ ಮತ್ತು ಅವುಗಳ ಸದ್ಬಳಕೆ ಮಾಡ್ತಕ್ಕಂಥದ್ದು. ಐದನೇದಾಗಿ ಅರಣ್ಯ ಸಂರಕ್ಷಣೆ. ಆರನೇದಾಗಿ ವನ್ಯಜೀವಿಗಳ ಅಭಿವೃದ್ಧಿ. ಏಳನೇದಾಗಿ ಬಡತನ, ನಿರುದ್ಯೋಗ ಮತ್ತು ಅಸಮಾನತೆ, ಈ ಮುಂತಾದವುಗಳ ನಿವಾರಣೆ ಮಾಡ್ತಕ್ಕಂಥದ್ದು. ಇವೆಲ್ಲವುಗಳು ಕೂಡ ಏನಾಗಿವೆ ಅಂದ್ರ 1960 ಈಚೆಗೆ ಅಭಿವೃದ್ಧಿ ಆಡಳಿತದ ಧ್ಯೇಯಗಳಲ್ಲಿ ಆಗಿರ್ತಕ್ಕಂಥ ಬದಲಾವಣೆಗಳಾಗ್ತಾ ಇದ್ದಾವೆ ಅಂತ ಹೇಳಿ. ಹಂಗಾದ್ರ ಅಭಿವೃದ್ಧಿ ಆಡಳಿತದ ಪ್ರಧಾನ ಲಕ್ಷಣಗಳನ್ನ ನಾವು ನೋಡ್ತಾ ಹೋದಂದ್ರ, ನೋಡ್ರಿ, ಅಭಿವೃದ್ಧಿ ಆಡಳಿತದ ಲಕ್ಷಣಗಳು ಅಂತ ಹೇಳಿ ಏನೇನ್ ಲಕ್ಷಣಗಳು? ಮೊದಲನೇದಾಗಿ ಬದಲಾವಣೆ ಪರವಾದದ್ದು. ಈ ಅಭಿವೃದ್ಧಿ ಆಡಳಿತ ಅನ್ನುವಂಥದ್ದು ಏನೈತ್ರಿ, ಇದು ಬದಲಾವಣೆ ಪರವಾದದ್ದು. ಗುರಿ ಮತ್ತು ಒಲವು ಪರವಾದದ್ದು. ಅಭಿವೃದ್ಧಿ ಆಡಳಿತ ಮೊದಲನೇದಾಗಿ ಬದಲಾವಣೆ ಪರವಾದದ್ದು, ಎರಡನೇದಾಗಿ ಗುರಿ ಅಥವಾ ಒಲವಿನ ಪರವಾದದ್ದು. ನೆಕ್ಸ್ಟ್, ಅಭಿವೃದ್ಧಿ ಆಡಳಿತ ನೆಕ್ಸ್ಟ್ ಲಕ್ಷಣ ಅಂತಂದಾಗ ನೋಡ್ರಿ, ಫಲಿತಾಂಶ ಪರವಾದದ್ದು. ಜನಪರವಾದದ್ದು. ಜನಪರವಾದದ್ದು. ಇದಕ್ಕೆ ಕಾಲಮಿತಿ ಇದೆ. ಬದ್ಧತೆ ಇದೆ. ನಾವೀನ್ಯತೆಯ ಪರವಾದದ್ದು. ಇದು ಜನರ ಸಹಭಾಗಿತ್ವದ ಪರವಾದದ್ದು. ಇವೆಲ್ಲವೂ ಕೂಡ ಏನದಾವ ಅಂದ್ರ ಅಭಿವೃದ್ಧಿ ಆಡಳಿತದ ಲಕ್ಷಣಗಳು. ಹಂಗಾದ್ರೆ ಇಲ್ಲಿ ಇದ್ರ ಒಳಗಡೆ ಆಡಳಿತಾತ್ಮಕ ಅಭಿವೃದ್ಧಿಯ ಪರಿಕಲ್ಪನೆಯನ್ನು ನೋಡ್ತಾ ಹೋದ್ರಿ ನಾವು. ಆಡಳಿತಾತ್ಮಕ ಅಭಿವೃದ್ಧಿಯ ಪರಿಕಲ್ಪನೆಯನ್ನ ನಾವು ಗಮನಿಸ್ತಾ ಹೋದ್ವಿ ಅಂದ್ರ, ರಿಗ್ಸ್ ಅವರು ಅಭಿವೃದ್ಧಿ ಆಡಳಿತದ ಎರಡು ಮುಖಗಳನ್ನ ಗುರುತಿಸಿದ್ದಾರೆ. ಒಂದನೇದು ಅಭಿವೃದ್ಧಿ ಆಡಳಿತ, ಎರಡನೇದು ಆಡಳಿತ ಮತ್ತು ಅಭಿವೃದ್ಧಿ. ಇವೆಲ್ಲವೂ ಕೂಡ ಏನಾಗ್ಯಾವ ಅಂದ್ರ ಒಂದೇ ನಾಣ್ಯದ ಎರಡು ಮುಖಗಳಾಗಿವೆ ಅಂತ ಹೇಳಿ ಹೇಳ್ತಾರೆ. ನೆಕ್ಸ್ಟ್, F.W. ರಿಗ್ಸ್ ಅವರ ಪ್ರಿಸ್ಮ್ಯಾಟ್ರಿಕ್ ಮಾದರಿ ಅಂತ ಹೇಳಿ. ಅಂತ ಹೇಳಿ ನೆನಪಿಟ್ಕೊಳ್ಳಿ ಸ್ನೇಹಿತರೆ. ರಿಗ್ಸ್ ಅವರು ಪ್ರಿಸ್ಮ್ಯಾಟ್ರಿಕ್ ಅಂದ್ರೆ ವರ್ಣ ವಿನ್ಯಾಸವುಳ್ಳ ಅಥವಾ ಅಭಿವೃದ್ಧಿಶೀಲ ಸಮಾಜಗಳಲ್ಲಿನ ಆಡಳಿತ ವ್ಯವಸ್ಥೆ ಮತ್ತು ಅದರ ನಡುವಿನ ಪಾರಸ್ಪರಿಕ ಕ್ರಿಯೆಯ ವಿಶ್ಲೇಷಣೆಯಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಹೊಂದಿದ್ರು. F.W. ರಿಗ್ಸ್ ಅವರ ಪ್ರಿಸ್ಮ್ಯಾಟ್ರಿಕ್ ಮಾದರಿ ಒಳಗಡೆ ರಿಗ್ಸ್ ಅವರು ಏನ್ ಮಾಡ್ತಿದ್ರ, ಈ ಪ್ರಿಸ್ಮ್ಯಾಟ್ರಿಕ್ ಅಂದ್ರೆ ವರ್ಣ ವಿನ್ಯಾಸವುಳ್ಳಂತ ಅಭಿವೃದ್ಧಿಶೀಲ ಸಮಾಜಗಳಲ್ಲಿ ಆಡಳಿತ ವ್ಯವಸ್ಥೆ ಮತ್ತು ಅದರ ಪರಿಸರದ ನಡುವಿನ ಪಾರಸ್ಪರಿಕ ಕ್ರಿಯೆಯ ವಿಶ್ಲೇಷಣೆಯಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಹೊಂದಿದ್ರು. ಪರಿವರ್ತನಾ ಅಥವಾ ಅಭಿವೃದ್ಧಿಶೀಲ ಸಮಾಜಗಳಲ್ಲಿನ ಆಡಳಿತಾತ್ಮಕ ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲುವಂತದ್ದು ಏನಾಗಿತ್ತು ಅಂದ್ರ ರಿಗ್ಸ್ ಅವರ ಪ್ರಥಮ ಆಸಕ್ತಿಯಾಗಿತ್ತು. ಓಕೆ, ಏನಾಗಿತ್ತು? ಅಭಿವೃದ್ಧಿಶೀಲ ಸಮಾಜಗಳಲ್ಲಿ ಆಡಳಿತಾತ್ಮಕ ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ತಕ್ಕಂಥದ್ದು ಏನಾಗಿತ್ತು ಅಂದ್ರ ರಿಗ್ಸ್ ಅವರ ಪ್ರಥಮವಾದಂತಹ ಆಸಕ್ತಿ ಆಗಿತ್ತು ಅಂತ ಹೇಳಿ. ರಿಗ್ಸ್ ಅವರು ಏನ್ ಮಾಡ್ತಾರೆ, ಪ್ರಿಸ್ಮ್ಯಾಟಿಕ್ ಸಮಾಜದ ಲಕ್ಷಣಗಳನ್ನ ಈ ಕೆಳಗಿನಂತೆ ಗುರುತಿಸಿದ್ದಾರೆ. ಹೆಂಗ್ ಗುರುತಿಸ್ತಾರೆ? ಒಂದನೇದು ವೈವಿಧ್ಯತೆ ಅಥವಾ ಮಿಶ್ರ ರೂಪತೆ ಅಂತ ಹೇಳ್ತೀವಿ.
ಪ್ರಿಸ್ಮ್ಯಾಟ್ರಿಕ್ ಸಮಾಜವು ಅಥವಾ ಅಭಿವೃದ್ಧಿಶೀಲ ಸಮಾಜವು ಅತ್ಯಂತ ಹೆಚ್ಚಿನ ವೈವಿಧ್ಯತೆಯನ್ನು ಹೊಂದಿರುತ್ತದೆ. ಪ್ರಿಸ್ಮ್ಯಾಟ್ರಿಕ್ ಅಥವಾ ಅಭಿವೃದ್ಧಿಶೀಲ ಸಮಾಜ ಇದೆಯಲ್ಲ, ಇದು ಅತ್ಯಂತ ಹೆಚ್ಚಿನ ವೈವಿಧ್ಯತೆಯನ್ನು ಹೊಂದಿರ್ತದೆ. ಎರಡನೇದು, ಇಲ್ಲಿ ಪ್ರಮುಖವಾಗಿ ವಿಭಿನ್ನ ಬಗೆಯ ಪದ್ಧತಿಗಳು. ಪ್ರಿಸ್ಮ್ಯಾಟ್ರಿಕ್ ಸಮಾಜ ಅಥವಾ ವೈವಿಧ್ಯತೆ ಒಳಗಡೆ, ವಿಶ್ವರೂಪತೆ ಒಳಗಡೆ ವಿಭಿನ್ನ ಬಗೆಯ ಪದ್ಧತಿಗಳು, ಆಚರಣೆಗಳು ಹಾಗೂ ವಿಚಾರಗಳು ಏಕಕಾಲದಲ್ಲಿ ಒಟ್ಟಾಗಿ ಅಸ್ತಿತ್ವದಲ್ಲಿರ್ತಕ್ಕಂಥದ್ದು ಈ ಸಮಾಜದ ಲಕ್ಷಣವಾಗಿದೆ. ಪ್ರಿಸ್ಮ್ಯಾಟ್ರಿಕ್ ಸಮಾಜ ಇದೆಯಲ್ಲ, ಇದು ಅತ್ಯಂತ ಹೆಚ್ಚಿನ ವೈವಿಧ್ಯತೆಯನ್ನು ಹೊಂದಿರುತ್ತದೆ. ವಿಭಿನ್ನ ಬಗೆಯ ಪದ್ಧತಿಗಳು, ಆಚರಣೆಗಳು ಹಾಗೂ ವಿಚಾರಗಳು ಏಕಕಾಲದಲ್ಲಿ ಒಟ್ಟಾಗಿ ಅಸ್ತಿತ್ವದಲ್ಲಿರ್ತಕ್ಕಂಥದ್ದು ಈ ಸಮಾಜದ ಲಕ್ಷಣವಾಗಿದೆ ಅಂತ ಹೇಳ್ತೀವಿ. ಹಾಗಾದ್ರೆ ಎರಡನೇದೇನು ಪ್ರಿಸ್ಮ್ಯಾಟ್ರಿಕ್ ಸಮಾಜದ ಲಕ್ಷಣ ಅಂತಂದಾಗ, ಅತಿಯಾದ ನಿಯಮಬದ್ಧತೆ. ಅತಿಯಾದ ನಿಯಮಬದ್ಧತೆ ಅಂತ ಹೇಳಿ, ಅತಿಯಾದ ನಿಯಮ ನಿಷ್ಠೆ ಅಂದರೆ ನಿಯಮಗಳ ನಿರೂಪಣೆ ಮತ್ತು ಅವುಗಳ ವಾಸ್ತವಿಕ ಕಾರ್ಯಾಚರಣೆಯ ನಡುವಿನ ಅಂತರವನ್ನು ಸೂಚಿಸುತ್ತದೆ. ಒಂದನೇದು ಪ್ರಿಸ್ಮ್ಯಾಟಿಕ್ ಸಮಾಜದ ಲಕ್ಷಣ ವೈವಿಧ್ಯತೆ ಅಥವಾ ಮಿಶ್ರರೂಪತೆ ಅಂತ ಹೇಳಿದ್ವಿ. ಎರಡನೇದು ಅತಿಯಾದ ನಿಯಮಬದ್ಧತೆ ಅಂತ ಹೇಳಿ. ಈ ಅತಿಯಾದ ನಿಯಮ ನಿಷ್ಠೆ ಅಂದ್ರೆ ನಿಯಮಗಳ ನಿರೂಪಣೆ ಮತ್ತು ಅವುಗಳ ವಾಸ್ತವಿಕ ಕಾರ್ಯಾಚರಣೆಗಳ ನಡುವಿನ ಅಂತರವನ್ನ ಇದು ಸೂಚಿಸ್ತದೆ. ಅತಿ ನಿಯಮಬದ್ಧತೆ ಪ್ರಿಸ್ಮ್ಯಾಟಿಕ್ ಸಮಾಜದ ಮತ್ತೊಂದು ಲಕ್ಷಣವಾಗಿದೆ. ಇಲ್ಲಿ ನಿಯಮಗಳು ಅತಿಯಾಗಿರ್ತಾವಂತೆ. ನೆಕ್ಸ್ಟ್ ಅತಿ ವ್ಯಾಪನೆ ಅಂತ ಹೇಳಿ. ಅತಿ ವ್ಯಾಪನೆ ಅಂತ ಹೇಳಿ, ಈ ಅತಿ ವ್ಯಾಪನೆಯು ಸಾಮಾಜಿಕ ವ್ಯವಸ್ಥೆಯಲ್ಲಿ ಸ್ಥಳೀಯ ಹಾಗೂ ಹೊಸ ಮೌಲ್ಯಗಳು ಹಾಗೂ ಆಚರಣೆಗಳು ಒಟ್ಟಾಗಿರುವುದನ್ನ ಸೂಚಿಸ್ತದೆ. ಮೂರನೇ ಲಕ್ಷಣವಾಗಿರ್ತಕ್ಕಂಥ ಅತಿ ವ್ಯಾಪನೆ ಏನಾಗಿರ್ತದೆ ಅಂದ್ರೆ, ಸಾಮಾಜಿಕ ವ್ಯವಸ್ಥೆಯೊಳಗಡೆ ಸ್ಥಳೀಯ ಮತ್ತು ಹೊಸ ಮೌಲ್ಯಗಳು ಹಾಗೂ ಆಚರಣೆಗಳು ಇವೆಲ್ಲವೂ ಕೂಡ ಒಟ್ಟಾಗಿರುವುದನ್ನ ಏನೇನ್ ಮಾಡ್ತದೆ, ಸೂಚಿಸ್ತದೆ. ನೆಕ್ಸ್ಟ್, ಸಾಮಾನ್ಯವಾಗಿ ಸಮಾಜದ ಹೊಸ ಮೌಲ್ಯಗಳಿಗೆ, ಆಚಾರ ವಿಚಾರಗಳಿಗೆ ಕೇವಲ ಬಾಯಿ ಉಪಚಾರ ಸಲ್ಲಿಸಲಾಗುತ್ತದೆ. ಸಾಮಾನ್ಯವಾಗಿ ಗಮನಿಸ್ತಾ ಹೋದಾಗ ಸಮಾಜದ ಹೊಸ ಮೌಲ್ಯಗಳಿಗೆ, ಹೊಸ ಆಚಾರ ವಿಚಾರಗಳಿಗೆ ಏನ್ ಮಾಡ್ತಾರೆ ಅಂದ್ರೆ ಕೇವಲ ಬಾಯಿ ಉಪಚಾರ ಸಲ್ಲಿಸಲಾಗ್ತದೆ, ಬಾಯಿ ಮಾತಿಗೆ ಉಪಚಾರ ಸಲ್ಲಿಸಲಾಗ್ತದೆ. ಆದ್ರೆ ವಾಸ್ತವಿಕವಾಗಿ ನಿಜವಾಗ ಕೂಡ ಹಳೆಯ ಮೌಲ್ಯ ಮತ್ತು ಆಚರಣೆಗಳಿಗೆ ಸಮಾಜದೊಳಗೆ ಏನ್ತಂದ್ರ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಕೊಡ್ಲಾಗ್ತದೆ. ನೆಕ್ಸ್ಟ್, ಸಾಲು ಮಾದರಿ ಅಂತ ಹೇಳಿ. ಸಾಲು ಮಾದರಿ, ರಿಕ್ಸ್ ಅವರು ಪ್ರಿಸ್ಮ್ಯಾಟಿಕ್ ಸಮಾಜದ ಆಡಳಿತಾತ್ಮಕ ವ್ಯವಸ್ಥೆಯನ್ನ ಸಾಲು ಮಾದರಿ ಅಂತ ಕರೆದಿದ್ದಾರೆ. ರಿಕ್ಸ್ ಅವರು ಪ್ರಿಸ್ಮ್ಯಾಟಿಕ್ ಸಮಾಜದ ಆಡಳಿತಾತ್ಮಕ ವ್ಯವಸ್ಥೆಯನ್ನ ಸಾಲು ಮಾದರಿ ಎಂದು ಕರೆದಿದ್ದಾರೆ. ರಿಕ್ಸ್ ಪ್ರಕಾರ ಸಮಾಜದ ವಿವಿಧ ಹುದ್ದೆಗಳಿಗೆ ನೇಮಕಾತಿ ಮಾಡುವಾಗ ಸೃಜನ ಪಕ್ಷಪಾತವು ಸಾಲು ಮಾದರಿಯ ಲಕ್ಷಣವಾಗಿದೆ. ರಿಕ್ಸ್ ಪ್ರಕಾರ ಸರ್ಕಾರದ ವಿವಿಧ ಹುದ್ದೆಗಳಿಗೆ ನೇಮಕಾತಿ ಮಾಡುವಾಗ ಮಾಡ್ತಕ್ಕಂಥ ಸಣ್ಣ ಪಕ್ಷಪಾತ ಇದಲ್ಲ, ಇದು ಕೂಡ ಸಾಲು ಮಾದರಿಯ ಲಕ್ಷಣವಾಗಿದೆ ಅಂತ ಹೇಳ್ತಾರೆ. ಅದಕ್ಕಾಗಿ ರಿಕ್ಸ್ ಅವ್ರು ಏನ್ ಕರೀತಾರ್ರಿ, ಪ್ರಿಸ್ಮ್ಯಾಟ್ರಿಕ್ ಸಮಾಜವನ್ನ ಅಸಮತೋಲನ ರಾಜ್ಯಾಡಳಿತ ವ್ಯವಸ್ಥೆ ಅಂತ ಹೇಳ್ತಾರೆ. ಪ್ರಿಸ್ಮ್ಯಾಟ್ರಿಕ್ ಸಮಾಜವನ್ನ ಅಸಮತೋಲನ ರಾಜ್ಯಾಡಳಿತ ವ್ಯವಸ್ಥೆ ಎಂದು ಕರೆದವರು ಯಾರು ಅಂತಂದಾಗ ರಿಕ್ಸ್ ಅವರು ಏನ್ ಮಾಡ್ತಾರೆ, ಪ್ರಿಸ್ಮ್ಯಾಟ್ರಿಕ್ ಸಮಾಜವನ್ನ ಅಸಮತೋಲನ ರಾಜ್ಯಾಡಳಿತ ವ್ಯವಸ್ಥೆ ಅಂತ ಕರೀತಾರೆ. ನೆಕ್ಸ್ಟ್, ಬಜಾರ್ ಕ್ಯಾಂಟೀನ್ ಮಾದರಿ ಅಂತ ಹೇಳಿ ರಿಕ್ಸ್ ಅವರು ಪ್ರಿಸ್ಮ್ಯಾಟ್ರಿಕ್ ಸಮಾಜದ ಆರ್ಥಿಕ ಉಪವ್ಯವಸ್ಥೆಯನ್ನ ಬಜಾರ್ ಕ್ಯಾಂಟೀನ್ ಮಾದರಿ ಎಂದು ಕರೆದಿದ್ದಾರೆ. ಬಜಾರ್ ಕ್ಯಾಂಟೀನ್ ಮಾದರಿ ಅಂದ್ರೆ ಏನ್ರಿ, ರಿಕ್ಸ್ ಅವ್ರ ಏನ್ ಮಾಡ್ತಾರೆ, ಪ್ರಿಸ್ಮ್ಯಾಟ್ರಿಕ್ ಸಮಾಜದ ಆರ್ಥಿಕ ಉಪವ್ಯವಸ್ಥೆಯನ್ನ ಬಜಾರ್ ಕ್ಯಾಂಟೀನ್ ಮಾದರಿ ಅಂತ ಹೇಳಿ ಅವರು ಕರೀತಾರೆ. ಇದು ಕೂಡ ಇಂಪಾರ್ಟೆಂಟ್. ನೆಕ್ಸ್ಟ್, ಅಧಿಕಾರಶಾಹಿ ಮತ್ತು ಅಭಿವೃದ್ಧಿ ಅಂತ ಹೇಳಿ. ಓಕೆ, ಅಧಿಕಾರಶಾಹಿ ಮತ್ತು ಅಭಿವೃದ್ಧಿ ಅಂತ ಹೇಳಿ. ನೌಕರಶಾಹಿ ಅಥವಾ ಅಧಿಕಾರಶಾಹಿ ಎಂದರೆ ಅಧಿಕಾರಿಗಳಿಂದ ಆಡಳಿತ ನಡೆಸುವಂತ ಪದ್ಧತಿ ಎಂದರ್ಥ ಆಗ್ತದೆ. ಅಧಿಕಾರಶಾಹಿ ಮತ್ತು ಅಭಿವೃದ್ಧಿ ಅಂತ ನೋಡ್ತಾ ಹೋದ್ರೆ ನಾವು ನೌಕರಶಾಹಿ ಅಥವಾ ಅಧಿಕಾರಶಾಹಿ ಅಂತ ಹೇಳಿದ್ರೆ ಅಧಿಕಾರಿಗಳಿಂದ ಆಡಳಿತ ನಡೆಸುವಂತ ಪದ್ಧತಿ ಅಂತ ಹೇಳಿ ಅರ್ಥ ಆಗ್ತದೆ. ಪ್ರೊಫೆಸರ್ ಎಸ್.ಸಿ. ಲಾಸ್ಕಿ ಅವರು ಹೇಳ್ತಾರೆ, ನೌಕರಶಾಹಿ ಪ್ರಭುತ್ವ ಎಂದರೆ ರಾಜ್ಯಾಡಳಿತವೆಲ್ಲವೂ ಸಂಪೂರ್ಣವಾಗಿ ಅಧಿಕಾರಿಗಳ ಕೈಯಲ್ಲಿರುವ ಸರ್ಕಾರಿ ಪದ್ಧತಿಯಾಗಿದೆ. ಲಾಸ್ಕಿರವರ ಪ್ರಕಾರ ನೌಕರಶಾಹಿ ಪ್ರಭುತ್ವ ಎಂದರೆ ರಾಜ್ಯಾಧಿಕಾರವೆಲ್ಲವೂ ಕೂಡ ಸಂಪೂರ್ಣವಾಗಿ ಅಧಿಕಾರಿಗಳ ಕೈಯಲ್ಲಿರುವಂತಹ ಒಂದು ಸರ್ಕಾರದ ಪದ್ಧತಿಯಾಗಿದೆ ಅಂತ ಹೇಳ್ತಾರೆ. ಮ್ಯಾಕ್ಸ್ ವೆಬರ್ ಅವರು ಹೇಳ್ತಾರೆ, ಅಧಿಕಾರಶಾಹಿಯನ್ನ ಮಾನವೀಯತೆ ಇಲ್ಲದೆ ನಿಷ್ಪಕ್ಷಪಾತವಾದ
ಸಮರ್ಥತೆಯಿಂದ ಕೂಡಿದ ಲಕ್ಷಣಗಳನ್ನು ಹೊಂದಿರುವ ಆಡಳಿತ ವ್ಯವಸ್ಥೆ ಎಂದಿದ್ದಾರೆ. ಮ್ಯಾಕ್ಸ್ ವೆಬರ್ ಏನ್ ಹೇಳ್ತಾರೆ, ಅಧಿಕಾರಶಾಹಿಯನ್ನ ಮಾನವೀಯತೆ ಇಲ್ಲದೆ ನಿಷ್ಪಕ್ಷಪಾತವಾಗಿರ್ತಕ್ಕಂಥ ಸಮರ್ಥತೆಯಿಂದ ಕೂಡಿರುವಂತಹ ಲಕ್ಷಣಗಳನ್ನ ಹೊಂದಿರುವಂತ ಒಂದು ಆಡಳಿತ ವ್ಯವಸ್ಥೆ ಅಂತೇಳಿ ಮ್ಯಾಕ್ಸ್ ವೆಬರ್ ಅವರು ಹೇಳ್ತಾರೆ. ಹಂಗಾದ್ರ ನೌಕರಶಾಹಿಯ ಲಕ್ಷಣಗಳು, ನೌಕರಶಾಹಿಯ ಲಕ್ಷಣಗಳನ್ನ ನಾವು ನೋಡ್ತಾ ಹೋದ್ವಿ ಅಂದ್ರ ಮೊದಲನೇದಾಗಿ ನೀತಿ ನಿರೂಪಣೆ. ನೀತಿ ನಿರೂಪಣೆ. ಎರಡನೇದಾಗಿ ಯೋಜನೆ ಮತ್ತು ಕಾರ್ಯಕ್ರಮ. ಇದರ ಕಾರ್ಯಗಳೇನು, ನೌಕರಶಾಹಿಯ ಕಾರ್ಯಗಳೇನು, ಕೆಲಸಗಳೇನು ಅಂತಂದಾಗ ಮೊದಲನೇದಾಗಿ ನೀತಿಯನ್ನ ನಿರೂಪಣೆ ಮಾಡ್ತಕ್ಕಂಥದ್ದು, ಎರಡನೇದಾಗಿ ಯೋಜನೆ ಮತ್ತು ಕಾರ್ಯಕ್ರಮವನ್ನ ರೂಪಿಸ್ತಕ್ಕಂಥದ್ದು. ಕುಲ್ದೀಪ್ ಮ್ಯಾಥ್ಯೂ ರವರ ಕೃತಿ ನೌಕರಶಾಹಿಯ ಪ್ರತಿಕ್ರಿಯೆ ಅಂತೇಳಿ ಇಂಪಾರ್ಟೆಂಟ್, ಇದನ್ನು ಕೇಳಬಹುದು. ಕುಲದೀಪ್ ಮ್ಯಾಥ್ಯೂ ರವರ ಕೃತಿ ನೌಕರಶಾಹಿಯ ಪ್ರತಿಕ್ರಿಯೆ ಅಂತೇಳಿ. ಹಂಗಾದ್ರೆ ಸಾಂಪ್ರದಾಯಿಕ ನೌಕರಶಾಹಿಯ ಪ್ರತಿಪಾದಕರು ಯಾರು? ಸಾಂಪ್ರದಾಯಿಕ ನೌಕರಶಾಹಿಯ ಪ್ರತಿಪಾದಕರು ಯಾರು ಅಂತಂದಾಗ ಮ್ಯಾಕ್ಸ್ ವೆಬರ್ ಅವರು. ಸಾಂಪ್ರದಾಯಿಕ ನೌಕರಶಾಹಿಯ ಪ್ರತಿಪಾದಕರು ಮ್ಯಾಕ್ಸ್ ವೆಬರ್ ಅವರು. ಓಕೆ. ವೆಬರಿಯನ್ ಆದರ್ಶ ಮಾದರಿಯ ಅಧಿಕಾರಶಾಹಿ ವ್ಯವಸ್ಥೆಯಲ್ಲಿ, ವೆಬರಿಯನ್ ಆದರ್ಶಶಾಹಿ ಮಾದರಿಯ ಅಧಿಕಾರಶಾಹಿ ವ್ಯವಸ್ಥೆಯೊಳಗಡೆ ಅಧಿಕಾರವು ಹುದ್ದೆಯಲ್ಲಿರುತ್ತದೆಯೇ ಹೊರತು ಹುದ್ದೆ ಹೊಂದಿರುವ ವ್ಯಕ್ತಿಯಲ್ಲಿರುವುದಿಲ್ಲ. ವೆಬರಿಯನ್ ಆದರ್ಶ ಮಾದರಿಯ ಅಧಿಕಾರಶಾಹಿ ವ್ಯವಸ್ಥೆಯಲ್ಲಿ ಅಧಿಕಾರ ಅಂತಕ್ಕಂಥದ್ದು ಹುದ್ದೆಯೊಳಗಿರುತ್ತದೆಯೇ ಹೊರತು ಹುದ್ದೆ ಹೊಂದಿರುವ ವ್ಯಕ್ತಿಯಲ್ಲಿರುವುದಿಲ್ಲ. ವೆಬರಿಯನ್ ಮಾದರಿ ಆಡಳಿತಶಾಹಿ ವ್ಯವಸ್ಥೆಯು ಕಟ್ಟುನಿಟ್ಟಾದ ನಿಯಮಗಳು ಹಾಗೂ ಕಟ್ಟಳೆಗಳಿಂದ ಕೂಡಿರುತ್ತದೆ. ವೆಬರಿಯನ್ ಮಾದರಿ ಆಡಳಿತಶಾಹಿ ಇದೆಯಲ್ಲ, ಈ ಆಡಳಿತಶಾಹಿ ವ್ಯವಸ್ಥೆ ಕಟ್ಟುನಿಟ್ಟಾಗಿರುವಂತಹ ನಿಯಮಗಳು ಹಾಗೂ ಕಟ್ಟಳೆಗಳಿಂದ ಕೂಡಿರುತ್ತದೆ. ಓಕೆ. ವೆಬರ್ನ ಪ್ರಕಾರ ಆಡಳಿತಶಾಹಿಯು ಶ್ರಮ ವಿಭಜನೆಯ ಆಧಾರದ ಮೇಲೆ ಕಾರ್ಯಗಳನ್ನ ನಿರ್ಧಾರಿತ ಹಾಗೂ ವಿಶಿಷ್ಟ ರೀತಿಯಲ್ಲಿ ನಿರ್ವಹಿಸಲಾಗುತ್ತದೆ. ಏನ್ ಮಾಡ್ತಾರೆ? ವೆಬರ್ನ ಪ್ರಕಾರ ಆಡಳಿತಶಾಹಿಯು ಶ್ರಮ ವಿಭಜನೆಯ ಆಧಾರದ ಮೇಲೆ ಏನ್ ಮಾಡ್ತಾರೆ? ಕಾರ್ಯಗಳನ್ನ ನಿರ್ಧಾರಿತ ಹಾಗೂ ವಿಶಿಷ್ಟ ರೀತಿಯಲ್ಲಿ ಏನ್ ಮಾಡ್ತಾರೆ ಅಂದ್ರೆ ನಿರ್ವಹಿಸಲಾಗ್ತದೆ. ಇಂತಹ ವಿಭಜನೆಯು ಅಸ್ತವ್ಯಸ್ತತೆಯನ್ನ ಮತ್ತು ಅತಿ ವ್ಯಾಪತ್ತೆಯನ್ನ ಏನ್ ಮಾಡ್ತೈತ್ರಿ? ಹೋಗಲಾಡಿಸ್ತದೆ ಅಂತ ಹೇಳಿ ಹೇಳ್ತಾರೆ. ಓಕೆ. ಇದು ಇವತ್ತಿನ ನಿಮ್ಮ ತರಗತಿ. ನಾವು ಏನ್ ಮಾಡೋಣ, ಮುಂದಿನ ತರಗತಿಯಲ್ಲಿ ಮತ್ತೊಂದು ವಿಷಯಗಳನ್ನ ಡಿಸ್ಕಷನ್ ಮಾಡೋಣ. ಇವತ್ತಿಗೆ ಈ ತರಗತಿ ಇಲ್ಲಿಗೆ ಸಾಕು. ದಯವಿಟ್ಟು ಎಲ್ಲರೂ ಕೂಡ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಹಂಚ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನ ಬೆಂಬಲಿಸಿ. ಈ ತರ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಾವು ಹೆಚ್ಚೆಚ್ಚು ವಿಡಿಯೋಗಳನ್ನು ಮಾಡೋದಕ್ಕೆ ನಮಗೆ ಸಹಕಾರ ಆಗುತ್ತೆ ಅಂತಕ್ಕಂಥ ಮಾತನ್ನ ಹೇಳಿ ಎಲ್ರೂ ಕೂಡ ನಮಸ್ಕಾರಗಳು. ಶುಭ ದಿನ.